ಜೀಸಸ್. ಥ್ಯಾಂಕ್ ಯು ಜೀಸಸ್. ನೀನೊಬ್ಬನೇ ಮಹಿಮೆ ಹೊಂದು ಸ್ವಾಮಿ. ನಮ್ಮ ಮಧ್ಯದಲ್ಲಿ ನೀನು ಕ್ರಿಯೆಗಳನ್ನು ಮಾಡು ಸ್ವಾಮಿ. ನೀನು ಕ್ರಿಯೆಗಳನ್ನು ಮಾಡುವ ದೇವರಾಗಿದೆ. ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯತೆಯನ್ನು ಮಾಡುವಂತ ದೇವರು ನೀನಾಗಿದೆಯಪ್ಪ. ಇಲ್ಲಿ ಬಂದವರ ಮಧ್ಯದಲ್ಲಿ ನೀನು ಕ್ರಿಯೆಗಳನ್ನು ಮಾಡು ಸ್ವಾಮಿ. ನಿನ್ನನ್ನು ಅವರು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಿಕ್ಕಾಗುವಂತೆ ನೀನು ಸಹಾಯ ಮಾಡು. ನಾವೆಲ್ಲ ಅರಿತುಕೊಳ್ಳಿಕ್ಕಾಗುವಂತೆ ನೀನು ಸಹಾಯ ಮಾಡುವಪ್ಪ. ನಿನಗೆ ಮಹಿಮೆ ಅಪ್ಪ, ನಿನಗೆ ಮಹಿಮೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. Hallelujah. Hallelujah. Praise the Lord. Amen. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. God is good. God is good. And all the time. ನಮ್ಮ ದೇವರು ಒಳ್ಳೆಯವರು. ನಮ್ಮ ಜೀವಿತದಲ್ಲಿ ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವು ಏನ್ ಮಾಡ್ಲಿಕ್ಕೆ ಶಕ್ತರಾಗಿದ್ದೇವೆ, ಎಲ್ಲವನ್ನೂ ಮಾಡ್ಲಿಕ್ಕೆ ನಾವು ಶಕ್ತರಾಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ನಾವು ಕರ್ತನಲ್ಲಿ ಇರುವುದರಿಂದ ನಮಗೇನಿಲ್ಲ ಅಂತೆ, ಬಲಹೀನತೆ ಇಲ್ಲ. ನಾವು ದೇವರಲ್ಲಿ ಇರುವುದರಿಂದ ನಾವು ಯಾರಾಗಿದ್ದೇವೆ ಗೊತ್ತುಂಟ? ನಾವು ಪರಾಕ್ರಮಶಾಲಿಯಾಗಿದ್ದೇವೆ. ಗಿದ್ಯೋನನಿಗೆ ಸುಮ್ಮನೆ ಅಲ್ಲ ದೇವರು ಪರಾಕ್ರಮಶಾಲಿ ಅಂತ ಹೇಳಿದ್ದು. ಗಿದ್ಯೋನನ ಸಂಗಡ ದೇವರಿದ್ರಿಂದ ಅವನನ್ನ ಪರಾಕ್ರಮಶಾಲಿ ಅಂತ ಹೇಳಿದ್ರು. ಆದ್ರೆ ನಾವು ಇವತ್ತು ಯಾರಾಗಿದ್ದೇವೆ? ಯಾರಾಗಿದ್ದೇವೆ? ಗಟ್ಟಿಯಾಗಿ ಯಾರಾಗಿದ್ದೇವೆ? ಪಕ್ಕದಲ್ಲಿ ಕೈ ಕೊಟ್ಟಿಲ್ಲಂದ್ರೆ ನೀವು ಪರಾಕ್ರಮಶಾಲಿಯಾಗಿದ್ದೀರಿ. ಪಕ್ಕದಲ್ಲಿ ಕೈ ಕೊಟ್ಟಿಲ್ಲಂದ್ರೆ ನೀವು ಪರಾಕ್ರಮಶಾಲಿಯಾಗಿದ್ದೀರಿ. ಆಮೆನ್. ಇವತ್ತು ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ ದೇವರು ನಮ್ಮನ್ನು ನಡೆಸುವಾತನಾಗಿದೆ. ನಾವೆಲ್ಲ ಸೇರಿ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ ಎಂಬುದಾಗಿ ಹಾಡುತ್ತಾ ಸಂತೋಷಪೂರ್ವಕವಾಗಿ ಆತ್ಮವನ್ನು ಮಾಡಿಕೊಳ್ಳುತ್ತೇವೆ. ಯುದ್ಧ ಮಾಡುವೆ, ಹೋರಾಡುವೆ, ಜಯ ಒಂದು
ಸ್ವಾಮಿ. ನನ್ನ ಬಾಯಿಗೆ ನೀನೊಬ್ಬನೇ ಸ್ವಾಮಿ. ನಿನ್ನನ್ನೇ ನಾನು ಆರಾಧಿಸ್ತೇನೆ, ನಿನ್ನ ನಾಮವನ್ನು ನಾನು ಮೇಲಕ್ಕೆತ್ತುತ್ತೇನೆ ಎಂಬುದಾಗಿ ಹಾಡುತ್ತಾ ನನ್ನನ್ನೇ ಆತನಿಗೆ ಒಪ್ಪಿಸಿಕೊಡುತ್ತಾ ಮಹಿಮೆಯನ್ನು ಸಲ್ಲಿಸೋಣ. Thank you, Jesus. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವೆ. ಮಹಿಮೆಗೆ ಪಾತ್ರನೇ ದೇವನೇ,
ಸಾಧಿಸ್ಲಿಕ್ಕಾಗುವಂತೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮನ್ನ ಬಲದಿಂದಲ್ಲಪ್ಪ, ಪರಾಕ್ರಮದಿಂದಲ್ಲಪ್ಪ, ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ ನೀನು ನಡೆಸು ಸ್ವಾಮಿ. ತಲೆ ಮುಂದಿನ ಎಲ್ಲ ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ಪ್ರತಿಯೊಂದು ಭಾಗದಲ್ಲೂ ನಿನ್ನ ನಾವು ಒಂದೇ ಮಹಿಮೆ ಹೊಂದಲಿರಪ್ಪ. ನಾವೆಲ್ಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಘನವಾದ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ರಚನೆಯ ಏಸ್ಮೆಲ್ಸ್ನಲ್ಲಿ ಬೇಡುವುದಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ. ಆಮೆನ್. ದೇವರ ವಾಕ್ಯದ ಕಡೆಗೆ ನಮ್ಮನ್ನು ಒಪ್ಪಿಸಿಕೊಡುವ ನಾನು ಆರಿಸಿಕೊಂಡ ಭಾಗ ಅದು ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 20 ವಚನ ತನಕ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ಎಷ್ಟು ಜನ ಓದಿದ್ದೀರಿ, ಕೇಳಿದ್ದೀರಿ? ಪ್ರೈಸ್ ದಿ ಲಾರ್ಡ್. ಈ ವಾಕ್ಯವನ್ನು ಆಧಾರವಾಗಿ ಕೊಟ್ಟು ಸ್ವಲ್ಪ ಸಮಯ ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ. ಈ ಒಂದು 15ನೇ ಅಧ್ಯಾಯದಲ್ಲಿ ಯೇಸು 3 ರೀತಿಯ ಸ್ವಾಮ್ಯವನ್ನು ಹೇಳ್ತಾನೆ. ಆಮೇಲೆ ಅಲ್ಲಿ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಯೇಸುವಿನ ಉಪದೇಶವನ್ನು ಸುಂಕದವರು, ಫರಿಸಾಯರು, ಪಾಪಿಗಳು ಏನ್ ಮಾಡ್ತಾರೆ, ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ನೋಡಿ, ಅದೇ 15ನೇ ಅಧ್ಯಾಯ ಒಂದೇ ವಾಕ್ಯ ಓದಿ ನೋಡಿ. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು, ಪಾಪಿಗಳು ಆತನ ಬಳಿಗೆ ಬರುತ್ತಾ, ಫರಿಸಾಯರು, ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಡುಗುಟ್ಟುತ್ತಿದ್ದರು. ಪ್ರೈಸ್ ದಿ ಲಾರ್ಡ್. ಈ ಒಂದು 3 ಸಾಮ್ಯ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಯೇಸುವಿನ ಬಗ್ಗೆ ಅವರು ಏನ್ ಮಾಡ್ತಿದ್ರು, ಗುಸು ಗುಸು ಮಾತನಾಡ್ತಿದ್ರು. ಏನು ಗೊತ್ತಿಲ್ಲ, ಇವನು ಏನಂತ ಹೇಳಿ ದೇವಕುಮಾರ ಎಂಬುದಾಗಿ ಹೇಳ್ತಾರೆ, ಮೆಸ್ಸಿಯನ್ ಎಂಬುದಾಗಿ ಹೇಳ್ತಾರೆ. ಆದ್ರೆ ಇವನು ಯಾರು ಗೊತ್ತಿದ್ದಾರೆ, ಪಾಪಿಗಳ ಸಂಗಡ ಊಟ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹೀಗೆ ಹೇಳುವಾಗ ಇದು ಯಾರಿಗೆ ಗೊತ್ತಾಯ್ತು? ಯೇಸು ಸ್ವಾಮಿಗೆ ಗೊತ್ತಾಯ್ತು. ಅವರ ಕಣ್ಣು ತೆರೆಯಲಿಕ್ಕೋಸ್ಕರ ಈ ಸಾಮ್ಯ ರೂಪದಲ್ಲಿ ಯೇಸು ಸ್ವಾಮಿ ಅವರಿಗೆ ಏನ್ ಮಾಡ್ತಾನೆ, ಅದನ್ನು ಅರ್ಥ ಆಗುವಂತೆ ಅವರಿಗೆ ಕಣ್ಣು ತೆರೆಯುವಂತೆ ದೇವರ ಆತ್ಮನಲ್ಲಿ ಮಾತನಾಡುವುದನ್ನು ನಾವು ನೋಡುತ್ತೇವೆ. ಮೊದಲನೇದಾಗಿ ಯೇಸು ಸ್ವಾಮಿ ಹೇಳ್ತಾನೆ, ಒಬ್ಬರಿಗೆ ಎಷ್ಟು ಕುರಿಗಳಿತ್ತು? 100 ಕುರಿಗಳಿತ್ತು. ಆಮೇಲೆ ಆಗ ಒಂದು ಕುರಿ ತಪ್ಪಿ ಹೋದಾಗ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಅಲ್ಲಿ ಏನ್ ಮಾಡ್ತಾನೆ, 99 ಕುರಿಗಳನ್ನು ಬಿಟ್ಟು 1 ಕುರಿಗಳ ಹಿಂದೆ ಹೋಗ್ತಾನೆ. ಆಮೇಲೆ 99 ಕುರಿಗಳನ್ನು ಬಿಟ್ಟು 1 ಕುರಿಗಳಿಗೋಸ್ಕರ. ಹಾಗಾದ್ರೆ ದೇವರಿಗೆ 1 ಕುರಿಯ ಬಗ್ಗೆ ಎಷ್ಟು ಕಾಳಜಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್, ಹಲ್ಲೆಲೂಯಾ. ನನ್ನ ದೇವರು ಹೃದಯ ಇಲ್ಲಿ ಪ್ರಕಟಪಡಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಈ ಒಂದು ಸಾಮ್ಯ ಹೇಳಿಕೆ ಕಾರಣ ಇರುವುದನ್ನ, ತಂದೆಯ ಹೃದಯ ಹೇಗಿರುತ್ತದೆ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ನಮ್ಮ ಅಪ್ಪನ ಹೃದಯ ಹೇಗಿರುತ್ತದೆ ಎಂಬುದಾಗಿ ನಾನು ಸ್ವಲ್ಪ ಸಮಯ ನಿಮಗೆ ಈ ವಾಕ್ಯದ ಮೂಲಕ ಪರಿಚಯ ಮಾಡಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಆಗ ನೋಡಿ, ಅವನು 1 ಕುರಿಗೋಸ್ಕರ ಹೋದ ಮೇಲೆ, ಅದು ಸಿಕ್ಕಿದ ಮೇಲೆ ಏನ್ ಮಾಡ್ತಾನೆ, ಹಿಡ್ಕೊಂಡು ಬಂದು ಏನ್ ಮಾಡ್ತಾನೆ, ಅವನು ಸಂತೋಷ ಪಡ್ತಾನೆ. ತಪ್ಪಿ ಹೋದ ಕುರಿ ಸಿಕ್ಕಿತು ಎಂಬುದಾಗಿ ಎಲ್ಲರೊಟ್ಟಿಗೆ ಏನ್ ಮಾಡ್ತಾನೆ, ಹಬ್ಬ ಮಾಡ್ತಾನೆ, ಸಂತೋಷ ಪಡ್ತಾನೆ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಉಂಟು. ಎರಡನೇದಾಗಿ ಏನಾಗ್ತದೆ, 10 ಪಾವಲಿ, ಹೌದಲ್ವಾ? ಆಗ 1 ಪಾವಲಿ ಕಳೆದು ಹೋದಾಗ ಏನ್ ಮಾಡ್ತಾನೆ, ಆ ಪಾವಲಿಗೋಸ್ಕರ ಏನ್ ಮಾಡ್ತಾನೆ, ಅವಳು ಹುಡುಕಿ 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 ಲಾಸ್ಟ್ ಸಿಕ್ಕಿದಾಗ ಏನ್ ಮಾಡ್ತಾಳೆ, ಸಂತೋಷ ಪಡುತ್ತಾಳೆ ಎಂಬುದಾಗಿ 2 ಸಾಮ್ಯವನ್ನು ಹೇಳಿದ ನಂತರ ಇಲ್ಲಿ ತಪ್ಪಿ ಹೋದ ಮಗನ ಸಾಮ್ಯ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನನಗೆ ಬಹಳ ಒಂದು ಆಶ್ಚರ್ಯವಾಗಿ ಕಂಡ ಇದರಲ್ಲಿ ವಿಷಯ ಅಂತ ಹೇಳಿದ್ರೆ, ಈ ಕುರಿಗಳ ಹಿಂದೆ ಯಾರು ಹೋದದ್ದು? ಯೇಸು ಸ್ವಾಮಿ ಹೋದ, ಹೌದಲ್ಲ? ಕುರಿಗಳ ಹಿಂದೆ ಯೇಸು ಸ್ವಾಮಿ ಹೋದ, ಹೌದಲ್ಲವಾ? ಪ್ರೈಸ್ ದಿ ಲಾರ್ಡ್. ಆಮೇಲೆ ಅಲ್ಲಿ ಹೋಗಿ ಏನ್ ಮಾಡಿದ, ಕರ್ಕೊಂಡು ಬಂದ. ಯಾಕೆ ಕರ್ಕೊಂಡು ಬಂದ? ಕುರಿಗಳಿಗೆ ಏನಿಲ್ಲ, ಬುದ್ಧಿ ಇಲ್ಲ. ಬುದ್ಧಿ ಇಲ್ಲದಕ್ಕೆ ಏನ್ ಮಾಡ್ತಾರೆ, ಕುರಿಗಳನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಆಮೇಲೆ ಪಾವಲಿ, ಅದಕ್ಕೇನಿಲ್ಲ, ಜೀವ ಇಲ್ಲ. ಆದ್ರಿಂದ ಅದನ್ನು ಹುಡುಕಿ ಹುಡುಕಿ ಸಿಕ್ಕಿದಾಗ ಸಂತೋಷ ಪಡ್ತಾನೆ. ಆದ್ರೆ ಇಲ್ಲಿ ತಪ್ಪಿ ಹೋದ ಮಗನು ಹೋದಾಗ ಅವನನ್ನು ಹುಡುಕಿಕೊಂಡು ಹೋಗ್ಲಿಲ್ಲ, ಅವನು ಬರುವುದನ್ನು ನೋಡ್ತಾ ಇದ್ದಾನೆ. ಆಮೇಲೆ ಯಾಕೆ ಅವನಿಗೆ ಜ್ಞಾನ ಉಂಟು, ಅವನಿಗೆ ಬುದ್ಧಿ ಉಂಟು. ಅದೇ ಇವತ್ತು ಯೇಸು ಸ್ವಾಮಿ ಏನ್ ಮಾಡ್ತಾರೆ ಗೊತ್ತಿಲ್ಲ,
ತಪ್ಪಿ ಹೋದ, ದೂರ ಹೋದ ಮಕ್ಕಳು ಯಾವಾಗ ನನ್ನ ಬಳಿಗೆ ಬರ್ತಾರೆ ಎಂಬುದಾಗಿ ಆತನು ಕಾಯುತ್ತಾ ಕುಳಿತುಕೊಂಡಿದ್ದಾನೆ. ಹಲ್ಲೆಲೂಯ. ಇಲ್ಲಿ ನೋಡಿ, ಅಲ್ಲಿ ಆ ವಾಕ್ಯ ಸಾಮ್ಯವನ್ನು ಹೇಳುವ ವಿಷಯ ಏನಂತ ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಯೇಸು ಸ್ವಾಮಿ ಹೇಳುವುದು ಬಹಳ ಚಂದ. ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು ಎಂಬುದಾಗಿ ಅಲ್ಲಿ ಸಾಮ್ಯವನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ ನೋಡಿ 3 ವ್ಯಕ್ತಿಗಳ ಪರಿಚಯ ಈ ಒಂದು ಸಾಮ್ಯದಲ್ಲಿ ಮಾಡ್ತಾರೆ. ಒಂದನೇದಾಗಿ ನಾವು ಇಲ್ಲಿ ನೋಡುವುದೇನೆಂತ ಹೇಳಿದ್ರೆ ತಂದೆಯಾದ ದೇವರ ಚಿತ್ರಣ. ಅದ್ಯಾರು? ಯೇಸು ಸ್ವಾಮಿಯಾಗಿ ದೇವರಾಗಿದ್ದಾನೆ. ತಂದೆಯಾದ ದೇವರ ಚಿತ್ರಣ. ಎರಡನೇದಾಗಿ ಪಶ್ಚಾತ್ತಾಪ ಪಡುವ ಪಾಪಿಯ ಚಿತ್ರಣ. ಮೂರನೇದಾಗಿ ಹಿರಿಯ ಮಗ ಯಾರಿಗೆ ಹೋಲಿಸ್ತಾರೆ ಅಂತ ಹೇಳಿದ್ರೆ ಫರಿಸಾಯರಿಗೆ ಹೋಲಿಸ್ತಾ ಇದ್ದಾರೆ. ಫರಿಸಾಯರು ಗೊತ್ತಲ್ಲ? ಫರಿಸಾಯರಿಗೆ ಯಾರನ್ನು ಹೊರಿತಿದ್ದಾರೆ? ಹಿರಿಯ ಮಗ. 2 ಮಕ್ಕಳು. ಯಾರದು? ಹಿರಿಯ ಮಗ ಮತ್ತು ಕಿರಿಯ ಮಗ, 2 ಮಕ್ಕಳು. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ, ಅಲ್ಲಿ ವಾಕ್ಯ ಇರ್ತದೆ, ಅವರಲ್ಲಿ ಹಿರಿಯವನು ತಂದೆಗೆ, ಅಪ್ಪ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆ ಬದುಕನ್ನು ಅವರಿಗೆ ಹಂಚಿಕೊಟ್ಟನು ಎಂಬುದಾಗಿ ವಾಕ್ಯ ಇರ್ತದೆ. ಆಮೇಲೆ ಅಲ್ಲಿ ಕಿರಿಯ ಮಗ ಏನ್ ಮಾಡ್ತಾನೆ? ಅವನು ತಂದೆ ಸಾಯುವುದನ್ನು ಕಾಯಲಿಲ್ಲ. ಕೆಲವು ತಂದೆ ಸತ್ತ ಮೇಲೆ ಏನ್ ಮಾಡ್ತದೆ? ಆಸ್ತಿ ಹಂಚುತ್ತಾರೆ ಎಂಬುದಾಗಿ. ಆದ್ರೆ ಇವನು ತಂದೆ ಜೀವಂತ ಇರುವಾಗಲೇ ಏನ್ ಮಾಡ್ತಾನೆ? ಹೇಳ್ತಾನೆ, ತಂದೆ ಹತ್ರ ಹೋಗಿ ಹೇಳ್ತಾನೆ, ನಿನ್ನ ಆಸ್ತಿಯನ್ನು ಏನ್ ಮಾಡ್ಬೇಕು? ಹಂಚಿಕೊಡಿ ಎಂಬುದಾಗಿ ಹೇಳುವಾಗ ತಂದೆ ಭೇದ ಭಾವ ಮಾಡುವುದಿಲ್ಲ. ಎಷ್ಟು ಜನ ಹೇಳ್ತಾರೆ ತಂದೆ ಭೇದ ಭಾವ ಮಾಡುವುದಿಲ್ಲ. ತಂದೆ ಕಿರಿಯರಿಗೆ ಕೊಡುವಾಗ ಯಾರಿಗೆ ಕೊಡ್ತಾನೆ? ಹಿರಿಯರಿಗೆ ಸಹ ಕೊಡ್ತಾನೆ. ಹೌದಾ? ಅಲ್ಲಿ ಅವರಿಗೆ ಅಂತ ಬೈಬಲ್ ಬಡಿದೆ. ಅವರಿಗೆ ಅಂತ ಹೇಳಿದ್ರೆ ಯಾರಿಗೆ? 2ರಿಗೆ. ಅವನಿಗೆ ಅಂತ ಹೇಳಿದ್ರೆ ಖಾಲಿ ಕಿರಿಯವನಿಗೆ ಮಾತ್ರ ಆಗ್ತದೆ. ಅವರಿಗೆ ಏನ್ ಮಾಡ್ತಾನೆ? ಆಸ್ತಿಯನ್ನು ಹಂಚಿಕೊಡ್ತಾನಂತೆ. ಯಹೂದಿ ಪದ್ಧತಿ ಏನು ಗೊತ್ತಿಲ್ಲ? ಒಂದು ಆಸ್ತಿ ಇದ್ರೆ ಅಲ್ಲಿ 2 ಮಕ್ಕಳಿದ್ರೆ ಅದರ 3 ಪಾಲು ಮಾಡ್ತಾರೆ. ಅದರಲ್ಲಿ 2 ಪಾಲು ಯಾರಿಗೆ ಗೊತ್ತಿಲ್ಲ? ಹಿರಿಯವನಿಗೆ. ಹಿರಿಯವನಿಗೆ ಎಷ್ಟು? 1 ಪಾಲು ಮಾತ್ರ. ಅವರದೊಂದು ರೂಢಿ. ಯಾರದು? ಯಹೂದಿಯರದ್ದು ರೂಢಿ. ಆಮೇಲೆ ಅಲ್ಲಿ ಈಗ 2 ಪಾಲು ಯಾರಿಗೆ ಸಿಕ್ಕಿತು? ಹಿರಿಯನಿಗೆ ಎಷ್ಟು ಸಿಕ್ಕಿತು? 1 ಪಾಲು ಮಾತ್ರ ಸಿಕ್ಕಿತು. ಈ ಪಾಲು ಸಿಕ್ಕಿದ ಕೂಡಲೇ ಅವನಿಗೆ ಏನಾಯ್ತು? ಸಂತೋಷವಾಯಿತು. ಈಗ ಏನಾಯ್ತು? ನನ್ನ ಕೈಗೆ ಬಂದು ಆಸ್ತಿ ಬಂತು ಎಂಬುದಾಗಿ ತಿಳಿದು ಅಲ್ಲಿ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ವಾಕ್ಯ ಇರ್ತದೆ, ಸ್ವಲ್ಪ ದಿವಸದ ಮೇಲೆ ಆ ಕಿರಿ ಮಗನು ಎಲ್ಲಾ ಉಳಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನೆ ಎಂಬುದಾಗಿ ವಾಕ್ಯ ಇರ್ತದೆ. ಇಲ್ಲಿ ನೋಡಿ, ಈ ಒಂದು ಕಿರಿಯ ಮಗ ಆಸ್ತಿ ಬಂತು, ಆಶೀರ್ವಾದ ಇವನಿಗೆ ಬಂತು. ಆದರೆ ಈ ಒಂದು ಕಿರಿಯ ಮಗನು ಏನ್ ಮಾಡಿದ ಗೊತ್ತುಂಟ? ಹಲ್ಲೆಲೂಯಾ. ಸೋರ್ಸ್ ಅನ್ನು ಬಿಟ್ಟು, ಅಂದ್ರೆ ಉಗಮವಾದ ಸ್ಥಳವನ್ನು ಬಿಟ್ಟು, ಮೂಲ ಸ್ಥಳವನ್ನು ಬಿಟ್ಟು ಏನ್ ಮಾಡ್ತಾನೆ? ದೂರ ಹೋಗ್ತಾ ಇದ್ದಾನೆ. ಯಾರ ಕನೆಕ್ಷನ್ ಇಲ್ಲ? ತಂದೆಯ ಕನೆಕ್ಷನ್ ಇಲ್ಲ. ನಾನು ಹೇಳ್ಬೇಕು, ಅನೇಕರ ಜೀವಿತದಲ್ಲಿ ಈ ರೀತಿಯ ಆಶೀರ್ವಾದಗಳನ್ನು ಇವತ್ತು ಕಾಣ್ತಾ ಇದ್ದೇವೆ. ದೇವರ ಆಲಯದೊಳಗೆ ಬರ್ತಾರೆ, ಅದ್ಭುತಗಳನ್ನು ಕಾಣ್ತಾರೆ. ಅದ್ಭುತ ಕಂಡ ಮೇಲೆ ಅವರು ದೂರ ಹೋಗ್ತಾರೆ. ನಾನು ಹೇಳ್ತೇನೆ, ಅಲ್ಲಿ ನೀನು ಮೂಲ ಸೋರ್ಸ್ನೊಟ್ಟಿಗೆ ಕನೆಕ್ಷನ್ ಇಟ್ಟರೆ ಮಾತ್ರ ತಂದೆಯಾದ ದೇವರ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ. ಎಷ್ಟು ಜನ ಹೇಳ್ತೀನಿ ಹಲ್ಲೆಲೂಯಾ, ದೇವರೇ ನಾನು ನಿನ್ನ ಸಮ್ಮುಖದಲ್ಲಿ ಯಾವಾಗಲೂ ಇರ್ಲಿಕ್ಕೆ ಇಷ್ಟಪಡ್ತೇನೆ, ತಂದೆಯಾದ ದೇವರೇ ಯಾವಾಗಲೂ ನಿನ್ನ ಸಮ್ಮುಖದಲ್ಲಿ ನಾನು ನಿಲ್ಲಿಕ್ಕೆ ಇಷ್ಟಪಡ್ತೇನೆ ಎಂಬುದಾಗಿ ಎಷ್ಟು ಜನ ಆಸೆ ಪಡ್ತಾ ಇದ್ದೀರಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ದೂರಕ್ಕೆ ಹೋದಂತೆ ಅವನಿಗೆ ಇರ್ಬೋದಿತ್ತು, ಸುತ್ತಮುತ್ತಲು ಇರ್ಬೋದಿತ್ತು. ಆದ್ರೆ ಇವನಿಗೆ ಯಾರು ಬೇಡ? ತಂದೆಯ ಕನೆಕ್ಷನ್ ಬೇಡ. ನನಗೇನ್ ಬಂತು? ಆಸ್ತಿ ಬಂತು, ಹಣ ಬಂತು ಎಂಬುದಾಗಿ ಅವನೇನ್ ಮಾಡ್ತಾನೆ? ಅವನು ತಂದೆಯಿಂದ ದೂರ ಹೋಗ್ತಾನೆ. ಇವತ್ತು ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಆ ದೇವರು ಆರೋಗ್ಯವನ್ನು ಕೊಟ್ಟಿದ್ದಾನೆ. ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ದೇವರು ಮಾಡಿದ್ದಾರೆ. ನಮ್ಮ ಜೀವಿತದಲ್ಲಿ ಅನೇಕ ಮಹತ್ಕಾರಗಳನ್ನು ಮಾಡಿದ್ದಾರೆ. ಆ ಸಮಯ ಮಾತ್ರ ನಾವು ತಂದೆಯೊಟ್ಟಿಗೆ ಇರುತ್ತೇವೆ. ಆದ್ರೆ ಇದೆಲ್ಲ ಸಿಕ್ಕಿದ ಮೇಲೆ ನಾವು ಆ ಒಂದು ಕಿರಿಯ ಮಗನು ದೂರ ಹೋದಾಗೆ ನಾವು ಸೇವನ್ನು ದೂರ ಹೋಗಿದ್ರೆ ತಂದೆಯು ಕಾಯುತ್ತಾ ಇದ್ದಾನೆ, ಯಾವಾಗ ನನ್ನ ಮಗನು ಬರುತ್ತಾನೆ, ಯಾವಾಗ ನನ್ನ ಮಗಳು ಬರುತ್ತಾನೆ ಎಂಬುದಾಗಿ. ಇದು ಒಂದು ತಂದೆಯ ಹೃದಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಒಳ್ಳೆಯ ಹೃದಯ ನನ್ನ ತಂದೆಯ ಹೃದಯವಾಗಿದೆ. ಆಮೇಲೆ ಅಲ್ಲಿ ತಂದೆಯ ಹೃದಯ ಇವತ್ತು ದೇವರು ಈ ಒಂದು ಸಾಮ್ಯದ ಮೂಲಕ ಏನ್ ಮಾಡ್ತಾನೆ? ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾನೆ, ಏನಂತೆ ಅವನು ಏನ್ ಮಾಡ್ತಾನೆ? ಪಟ್ಟಿಗನಾಗಿ ಏನ್ ಮಾಡ್ತಾನೆ? ಬದುಕಿ ತನ್ನ ಆಸ್ತಿಯನ್ನು ಏನ್ ಮಾಡಿದ? ಸೂರೆ ಮಾಡಿಬಿಟ್ಟನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ದೇವರನ್ನು ಬಿಟ್ಟು ನಾವು ಏನಾದರೂ ಮಾಡುವುದಾದರೆ ನಮ್ಮ ಜೀವಿತ ನಾವು ನಷ್ಟಪಡಿಸಬೇಕಾಗುತ್ತದೆ.
ಎಷ್ಟು ಜನ ಹೇಳ್ತೀರಿ, ದೇವರೇ ನಿನ್ನನ್ನು ಬಿಟ್ಟು ನಾನು ದೂರ ಹೋಗುವುದಿಲ್ಲ. ಹೇಳಿದ್ರೆ ತೀರ್ಮಾನ ತೆಗೆದುಕೊಂಡ್ರೆ ಹಲ್ಲೆಲೂಯಾ, ನನ್ನ ಎಲ್ಲ ಆಶೀರ್ವಾದಕ್ಕೆ ಕಾರಣ ನೀನು, ನನ್ನ ಕುಟುಂಬ ಜೀವಿತದ ಎಲ್ಲ ಬ್ಲೆಸ್ಸಿಂಗಿಗೆ ಕಾರಣ ನೀನು, ನನ್ನ ಕೆಲಸ ಆಶೀರ್ವಾದ ಮಾಡಲಿಕ್ಕೆ ಕಾರಣ ನೀನು ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ರಿ. ಅಲ್ಲಿ ಯಾವಾಗ ಅವನು ದೂರ ಹೋದ, ಅವನ ಆಸ್ತಿಯೆಲ್ಲ ಏನಾಯ್ತು, ಖಾಲಿ ಆಯ್ತು. ಹಲ್ಲೆಲೂಯಾ, ತಿರುಗಿ ಅಪ್ಪನ ಹತ್ರ ಬರ್ಲಿಕ್ಕೆ ಚಾನ್ಸಸ್ ಉಂಟಾ? ಆಮೇಲೆ ನನಗೆ ಪುನಃ ಆಸ್ತಿ ಕೊಡ್ತಿದ್ದೆ ಹೇಳಿಕೆ, ಯಾಕಂದ್ರೆ ಅಪ್ಪ ಆಲ್ರೆಡಿ 2 ಪಾಲು ಮಾಡಿ ಕೊಟ್ಟ ಹಾಗೆ ಆಯ್ತು. ಇವತ್ತು ನಾನು ಹೇಳ್ತೇನೆ, ದೇವರನ್ನು ಬಿಟ್ಟು ಹೋದ್ರೆ ನಮ್ಮ ತೊಟ್ಟಿ ಅದು ಬಿರಿದಾದ ತೊಟ್ಟಿ ಆಗ್ತದೆ. ಹಲ್ಲೆಲೂಯಾ, ಬಿರಿದಾದ ತೊಟ್ಟಿಯಲ್ಲಿ ಎಷ್ಟು ನೀರು ಹಾಕಿದ್ರೆ ಏನಾಗ್ತದೆ, ಎಲ್ಲ ಖಾಲಿ ಆಗ್ತದ. ಆಮೇಲೆ ಹಲ್ಲೆಲೂಯಾ ನೋಡಿ, ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 13ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಯೆರೆಮೀಯ 2:13, ಯೆಹೋವನು ನುಡಿಯುತ್ತಾನೆ, ನನ್ನ ಜನರು ದೇವರ ಹೃದಯ ಮಾತನಾಡುವುದು. ಇವತ್ತು ನಾನೆಲ್ಲ ಮಾತ್ರ ದೇವರ ಆತ್ಮ ನಿಮ್ಮ ಜೊತೆ ಮಾತನಾಡ್ತಿದ್ದಾನೆ. ಅಲ್ಲಿ ದೂರ ಹೋದ ವ್ಯಕ್ತಿಗಳ ಜೊತೆ ದೇವರು ಮಾತನಾಡ್ತಿದ್ದಾನೆ. ಅವರ ಜೀವಿತದಲ್ಲಿ ಯಾಕೆ ಅವರು ಸೂರ್ಯ ಹೋದ್ರು ಎಂಬುದಾಗಿ ಅವನ ಕಾರಣವನ್ನು ತಿಳಿಸ್ತಿದ್ದಾನೆ. ದೇವರು ಕಾರಣ ಅಲ್ಲ, ನಾವೇ ಕಾರಣ. ಕಿರಿಯನೇ ಕಾರಣ, ಅವನ ಸೂರ್ಯ ಆಗಲಿಕ್ಕೆ ಕಾರಣ, ಅವನ ಜೀವಿತದಲ್ಲಿ ನಷ್ಟ ಬರಲಿಕ್ಕೆ ಕಾರಣ ಅವನೇ ಆಗಿದ್ದಾನೆ. ಇಲ್ಲಿ ಯೆರೆಮೀಯನ ಜೊತೆ ದೇವರು ಮಾತ್ರ, ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ, ಜೀವ ಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ನಾನು ಹೇಳ್ತೇನೆ, ದೇವರನ್ನು ಬಿಟ್ಟು ಬಿಡುವುದು ಬೇಡ, ದೇವರನ್ನು ಬಿಟ್ಟು ಬಿಡುವುದು ಬೇಡ. ಮೂಲ ಸೋರ್ಸ್ ನಮ್ಮ ಕರ್ತನಾಗಿದ್ದಾನೆ. ಉಗಮವಾದ ಸ್ಥಳದಿಂದ ನೀನು ದೂರ ಹೋದರೂ ಸಹ ಅದರ ಜೊತೆ ಸಂಬಂಧ ಇಡಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ನೀನು ಸಂಬಂಧವನ್ನು ಬ್ರೇಕ್ ಮಾಡಿದ್ರೆ ನಿನ್ನ ಜೀವಿತ ನಷ್ಟಗಳು ಬರ್ತದೆ. ಅಲ್ಲಿ ಬೈಬಲ್ ಹೇಳ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡರೆ ಏನು ಬೇಕಾದ್ರೂ ಬೇಡ್ಕೊಂಡ್ರೆ ನಾನು ನಿಮಗೆ ಕೊಡ್ತೇನೆ. ಪ್ರಿಯ, ಕನೆಕ್ಷನ್ ಎಂಬುದು ಬಹಳ ಇಂಪಾರ್ಟೆಂಟ್. ಅಲ್ಲಿ ನೀವು ಇವತ್ತು ಸಭೆಯೊಂದಿಗೆ ಕನೆಕ್ಷನ್ ಮಾಡುವಾಗ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಹಲ್ಲೆಲೂಯಾ, ನಿಮಗೋಸ್ಕರ ನಾವು ಏನ್ ಮಾಡ್ತೇವೆ, ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ಇರ್ತೇವೆ. ನಾನು ಹೇಳ್ತೇನೆ, ಒಬ್ಬ ಕುರುಬ ಮಾತ್ರ ತನ್ನ ಕುರಿಗಳಿಗೋಸ್ಕರ ಪ್ರಾರ್ಥಿಸ್ತಾನೆ, ತನ್ನ ಕುರಿಗಳಿಗೋಸ್ಕರ ಅವರ ಭವಿಷ್ಯಕ್ಕೋಸ್ಕರ ಅವನು ಪ್ರಾರ್ಥನೆ ಮಾಡುತ್ತಾನೆ. ಆಮೇಲೆ ನಮಗೆ ತುಂಬಾ ಕನೆಕ್ಷನ್ ಇರ್ಬೋದು, ಆದ್ರೆ ಒಬ್ಬ ಕುರುಬನ ಆ ಒಂದು ಕರ್ತವ್ಯ ಏನಂತ ಹೇಳಿದ್ರೆ ತನ್ನ ಕುರಿಗಳ ಬಗ್ಗೆ ಕಾಳಜಿ ವಹಿಸುವುದು. ನನ್ನ ದೇವರು ಒಳ್ಳೆ ಕುರುಬನಾಗಿದ್ದಾನೆ, ನನ್ನ ದೇವರು ಒಳ್ಳೆ ಕುರುಬನಾಗಿದ್ದಾನೆ. ಬೈಬಲ್ ಸ್ಪಷ್ಟವಾಗಿ 2 ಅಪರಾಧಗಳನ್ನು ಮಾಡಿದ್ದಾರೆ. ಜೀವ ಜಲದ ಹೊರತಿಯಾದ ನನ್ನನ್ನು ಏನ್ ಮಾಡಿದ್ದಾರೆ, ತೊಳೆದು ಬಿಟ್ಟಿದ್ದಾರೆ. ಏನಂತೆ, ತಮಗೋಸ್ಕರ ತೊಟ್ಟಿಗಳನ್ನು, ನೀರು ಇಲ್ಲದ ಬಿರಿದ ತೊಟ್ಟಿಗಳನ್ನು ಏನಂತೆ ಇವರು ನಾನೇ ಮಾಡ್ತೇನೆ, ನನಗೆ ಯಾರ ಸಹಾಯ ಬೇಡ. ನಾನೇ ಅಲ್ಲಿ ಸೈತಾನೆ ಯಾವುದ್ರಲ್ಲಿ ಓದೋದು, ನಾನು ಎಂಬುದರಲ್ಲಿ ಓದೋದು, ಹೌದಲ್ಲ? ನನ್ನ ಸಿಂಹಾಸನವನ್ನು ಎಲ್ಲಿರ್ತೇನೆ, ದೇವರ ಸಿಂಹಾಸನದ ಮೇಲೆ ಇರ್ತೇನೆ. ದೇವರ ಮಕ್ಕಳೇ, ಇವತ್ತು ಕರ್ತನು ತನ್ನ ಹೃದಯವನ್ನು ನಿಮಗೆ ಮಾತನಾಡ್ತಾ ಇದ್ದಾರೆ. ಅಲ್ಲಿ ಎಷ್ಟೋ ವೇಳೆ ನೀವು ನನ್ನನ್ನು ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ದೇವರನ್ನು ಬಿಟ್ಟು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಐಶ್ವರ್ಯವಂತ ಇದ್ದ, ಅವನಿಗೆ ಆಸ್ತಿ ಏನಾಯ್ತು, ಸಾಕಾಗ್ಲಿಲ್ಲಂತೆ. ತುಂಬಾ ಆಸ್ತಿಗಳು ಏನಾಯ್ತು ಅವನಿಗೆ ಬರ್ತಾ ಇತ್ತು. ಆಗ ಅವನೊಂದು ಪ್ಲಾನ್ ಮಾಡಿದೆ, ಏನು ಗೊತ್ತಿಲ್ಲ, ಅಲ್ಲಿ ನಾನು ಏನ್ ಮಾಡ್ತೇನೆ, ತುಂಬಾ ಉಗ್ರ ಹಣವನ್ನು ಕಟ್ಟಿ ಎಲ್ಲ ಆಸ್ತಿಯಲ್ಲಿ ಏನ್ ಮಾಡ್ತೇನೆ, ಅಲ್ಲಿ ಏನ್ ಮಾಡ್ತೇನೆ, ಕೂಡಿಸಿಟ್ಟು ನನ್ನ ಲೈಫ್ ಟೈಮ್ ನಾನು ಅನುಭವಿಸ್ತೇನೆ ಅಂತ ಹೇಳುವಾಗ ಅಲ್ಲಿ ದೇವರು ಮಾತನಾಡ್ತಾನೆ, ಇವತ್ತು ರಾತ್ರಿ ನೀನು ಸಾಯ್ತಿ. ಇವತ್ತು ನಾನು ಹೇಳ್ತೇನೆ, ನಮ್ಮ ದೇವರನ್ನು ಬಿಟ್ಟರೆ ನಾವು ಸತ್ತ ಅವಸ್ಥೆಗೆ ಹೋಗ್ತಾ ಇದ್ದೇವೆ. ಹೇಳ್ರಿ, ಇವತ್ತು ನಾನು ನನ್ನ ದೇವರ ಮಾತುಗಳನ್ನು ಮಾತ್ರ ಕೇಳ್ತೇನೆ. ಹೇಳ್ರಿ, ನಾವು ನನ್ನ ದೇವರ ವಾಕ್ಯ ಮಾತುಗಳನ್ನು ಮಾತ್ರ ಕೇಳ್ತೇನೆ. ನನ್ನ ದೇವರೊಂದಿಗೆ ಒಂದು ಕನೆಕ್ಷನ್ ಇರ್ತೇನೆ. ಯಾಕಂದ್ರೆ ನನಗೆ ನಿತ್ಯ ಜೀವವನ್ನು ಕೊಡುವವನು ಆತನೇ ಆಗಿದ್ದಾನೆ. ನೀವು ನೋಡಿ, ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಾಕ್ಯ ಓದಿ ನೋಡ್ರಿ. ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಾಕ್ಯ. ನನ್ನ ವಾಕ್ಯ ಅಂತ ಹೇಳಿದ್ರೆ, ನನ್ನ ಮಾತನ್ನು ಕೇಳಿ ನನ್ನನ್ನು ಕಳಿಸಿಕೊಟ್ಟಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಮತ್ತೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ
ಏನಂದ್ರೆ ಜೀವಕ್ಕೆ ಸೇರಿದ್ದಾರೆ. ಎಷ್ಟು ಜನ ಇಲ್ಲಿ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದವರಾಗಿದ್ದೀರಿ? ಹಲ್ಲೆಲೂಯಾ. ಇದಕ್ಕೆ ಕಾರಣ ನೀವು ದೇವರೊಂದಿಗೆ ಕನೆಕ್ಷನ್ ಇಟ್ಟಿದ್ದೀರಿ. ಹಲ್ಲೆಲೂಯಾ. ನನ್ನ ದೇವರು ಹೇಳಿದ್ರೆ ನಾನೇ ಜೀವವಾಗಿದ್ದೇನೆ ಅಂತಾಗಿ. ಇವತ್ತು ಆ ಜೀವದೊಂದಿಗೆ ಕನೆಕ್ಷನ್ ಕಟ್ ಮಾಡಿದ್ರೆ ಈ ಒಂದು ಕಿರಿಯ ಮಗನ ಅವಸ್ಥೆ ಆಗ್ತದೆ. ಹಲ್ಲೆಲೂಯಾ. ಇಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಒಂದನೇದಾಗಿ ಏನ್ ಮಾಡಿದ್ದಾರೆ? ಜೀವದ ಹೊರತಿಯಾದ ನನ್ನನ್ನು ಏನ್ ಮಾಡಿದ್ದಾರೆ? ಬಿಟ್ಟಿದ್ದಾರೆ. ಎರಡನೇದಾಗಿ ಅವರು ತಮಗೋಸ್ಕರ ಏನ್ ಮಾಡಿದ್ದಾರೆ? ಒಂದು ತೊಟ್ಟಿಯನ್ನು ಕಟ್ಟಿದ್ದಾರೆ. ಆ ತೊಟ್ಟಿ ಯಾವುದು? ಬಿರಿದಾದ ತೊಟ್ಟಿ. ಅಲ್ಲಿ ಬಿರಿದಾದ ತೊಟ್ಟಿಗೆ ಎಷ್ಟು ನೀರು ಹಾಕಿದ್ರೆ ಏನಾಗ್ತದೆ? ಖಾಲಿ ಆಗ್ತದೆ. ಅಲ್ಲಿ ಇವತ್ತು ಎಷ್ಟು ಜನ ನಂಬ್ತೇವೆ, ನಿನ್ನ ಸ್ಯಾಲರಿ ಕಡಿಮೆ ಆಗಿರ್ಬೋದು, ಆದ್ರೆ ದೇವರೊಂದಿಗೆ ಕನೆಕ್ಷನ್ ಇದರಿಂದ ನಿನ್ನ ಸ್ಯಾಲರಿ ಮೇಲೆ ದೇವರ ಬ್ಲೆಸ್ಸಿಂಗ್ ಬರ್ತದೆ. ಅಲ್ಲಿ ನಿನ್ಗೆ ಎಷ್ಟೇ ಸಂಪಾದನೆ ಇದ್ರು ಸಹ ಅದು ಬಿರಿದಾದ ತೊಟ್ಟಿ ಆದ್ರೆ ನೀನು ಆ ಎಂಡ್ ಬರುವಾಗ ನಿನ್ನ ಹತ್ರ ಏನಿರುವುದಿಲ್ಲ. ನಾವು ಯಾವಾಗಲೂ ಜೀವ ಜಲದ ಹೊರತಿಯಾದ ಕರ್ತನ ಜೊತೆ ನಾವು ಕನೆಕ್ಷನ್ ಇರಬೇಕು. ಇಲ್ಲಿ ವಾಕ್ಯ ಹೇಳ್ತದೆ, ಅವನನ್ನು ಏನ್ ಮಾಡಿದ್ರಂತೆ? ಅವನ ಆಸ್ತಿಯಲ್ಲಿ ಏನಾಯ್ತಂತೆ? ಸೂರೆಯಾಗಿ ಹೋಯ್ತು. ಅಂದ್ರೆ ಈಗ ಅವನ ಹತ್ರ ಎಲ್ಲ ನಷ್ಟ ಆದ. ನಷ್ಟ ಆಗ್ಲಿಕ್ಕೆ ಕಾರಣ ಏನು? ದೇವರಿಂದ ದೂರ ಹೋದದ್ರಿಂದ, ತಂದೆಯಿಂದ ದೂರವಾದದ್ರಿಂದ. ಆಮೇಲೆ ಹಾಗೇನಾಯ್ತು? ನಂತರ ವಾಕ್ಯ ನಾವು ಅಲ್ಲಿ ಗಮನಿಸುವುದಾದ್ರೆ ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿ ಇಲ್ಲದವನಾದಂತೆ. ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಆ ದೇಶಕ್ಕೆ ಬರ ಬಂದದಕ್ಕೆ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ದೂರ ಹೋದವರ ಜೀವಿತದಲ್ಲಿ ಕಷ್ಟಗಳು ಬರುವಾಗ ಅದ್ಭುತಗಳನ್ನು ಕಂಡಿದ್ದಾರೆ, ಕಾರ್ಯಗಳನ್ನು ಕಂಡಿದ್ದಾರೆ. ಆದರೆ ದೇವರನ್ನು ಬಿಟ್ಟು ತಿರುಗಿ ದೂರ ಹೋಗುವಾಗ ಒಂದು ಸಮಯ ಬರುತ್ತದೆ, ಬರದ ಸಮಯ. ಒಂದು ಸಮಯ ಬರುತ್ತದೆ, ಕಷ್ಟದ ಸಮಯ. ಒಂದು ಸಮಯ ಬರ್ತದೆ, ಎಲ್ಲರೂ ಕೈ ಬಿಟ್ಟಲ್ಪಟ್ಟ ಸಮಯ. ಆಗ ತಿರುಗಿ ತಂದೆಯ ನೆನಪಾಗುತ್ತದೆ. ಎಷ್ಟು ಜನ ಹೇಳ್ತಾರೆ, ನಮ್ಮ ತಂದೆಯ ನೆನಪಾಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವನ ಜೀವಿತದಲ್ಲಿ ನೋಡುವುದಾದರೆ ಎಲ್ಲವನ್ನು ಕಳೆದುಕೊಂಡ ಒಂದು ಘೋರವಾದ ಭಾರ ಬಂತು. ಅವನ ಜೀವಿತದಲ್ಲಿ ಯಾರು ಅವನ ಜೊತೆ ನಿಲ್ಲಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅವನಿಗೆ ತಂದೆಯ ನೆನಪು ಬಂತು. ಎಷ್ಟು ಜನ ತಂದೆಯ ನೆನಪು ಮಾಡಿಕೊಂಡಿದ್ದಾರೆ? ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ದೇವರಿಂದ ದೂರ ಹೋದ್ರು ಸಹ ತಂದೆಯ ಹೃದಯ ಹೇಳ್ತದೆ, ಯಾವಾಗ ನನ್ನ ಮಗನು ಬರ್ತಾನೆ, ಯಾವಾಗ ನನ್ನ ಮಗಳು ಬರ್ತಾರೆ. ದೇವರು ಕರೆಯುತ್ತಿದ್ದಾನೆ. ದೇವರು ತನ್ನ ಮಕ್ಕಳನ್ನು ಪ್ರೀತಿಯಿಂದ ಆಹ್ವಾನ ಮಾಡುತ್ತಾ ಇದ್ದಾನೆ. ಎಲ್ಲೇ ಕಷ್ಟಪಡುವವರೇ, ಹೊರಗುತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದ್ರೆ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಎಂತ ಒಂದು ತಂದೆಯ ಹೃದಯವಾಗಿದೆ. ಆಮೇಲೆ ಅಲ್ಲಿ ನಾವು ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ, ಆದಾಮ ಮತ್ತು ಹವ್ವಳು ಏನ್ ಮಾಡ್ತಾರೆ? ಪಾಪ ಮಾಡ್ತಾರೆ. ಪಾಪ ಮಾಡುವಾಗ ಅದರ ಮೊದಲು ಯಾವಾಗಲೂ ತಂದೆ ಜೊತೆ ಅವರು ನಡೀತಾ ಇದ್ರು. ಅಲ್ಲಿ ಒಂದು ದಿವಸ ಅವರು ಪಾಪ ಮಾಡಿದ ನಿಮಿತ್ತವಾಗಿ ದೇವರ ಸಪ್ಪಳವನ್ನು ಕೇಳಿ ಏನ್ ಮಾಡ್ತಾರೆ? ಅವರು ಅಡಿಗೆ ಕೊಡ್ತಾರಂತೆ. ಅಷ್ಟೇ ತನಕ ಅವರಿಗೆ ಭಯ ಇರಲಿಲ್ಲ. ಯಾವಾಗ ಭಯ ಬಂದದಂತ ಹೇಳಿದ್ರೆ ಪಾಪ ಮಾಡುವಾಗ ಭಯ ಬಂತು. ಇವತ್ತು ನಾನು ಹೇಳ್ತೇನೆ, ಪಾಪ ಏನ್ ಮಾಡ್ತದೆ ಅಂತ ಹೇಳಿದ್ರೆ ದೇವರಿಂದ ದೂರ ಅಗಲಿಸ್ತದೆ. ಇವತ್ತು ನಾವು ಈ ಒಂದು ಕಿರಿಯನ ಜೀವಿತದಲ್ಲಿ ಸಹ ಅಗಲಿಸುವಂಥದ್ದು ಅವನ ಆಸೆ, ಅವನ ಅಹಂ, ಅವನ ತಂದೆಯ ಜೊತೆ ಒಂದು ಸಂಬಂಧವನ್ನು, ಕನೆಕ್ಷನ್ ಅನ್ನು ಕಟ್ ಮಾಡಿದ್ರಿಂದ ಅವನ ಜೀವಿತದ ಆ ಸ್ಥಿತಿಗೆ ಬಂತು. ನೋಡಿ, ಆದಾಮ ಮತ್ತು ಹವ್ವಳು ಅಡಗಿಕೊಂಡಿರುವಾಗ ಏನ್ ಮಾಡ್ತಾರೆ? ತಂದೆ ಆಗಿ ಬಿಟ್ಟನ. ಬೈಬಲ್ ಹೇಳ್ತದೆ, ತಂದೆ ಕರೀತಾನೆ, ಆದಾಮನೇ ಎಲ್ಲಿದ್ದಿ, ಹವ್ವಳೇ ಎಲ್ಲಿದ್ದಿ ಅಂತ ಹೇಳುವಾಗ ಅವ್ರು ಮಾತನಾಡ್ತಾರೆ ಏನಂತ ಹೇಳಿ, ನಾವು ಏನ್ ಮಾಡಿದ್ದೇವೆ? ಅಡಗಿಕೊಂಡಿದ್ದೇವೆ. ಯಾಕೆ ನೀವು ಅಡಗಿಕೊಂಡಿದ್ದೀರಿ ಅಂತ ಹೇಳುವಾಗ, ನಾನು ತಿನ್ನಬಾರದ ಹಣ್ಣನ್ನು ನೀವು ತಿಂದರೆ ಎಂಬುದಾಗಿ ಹೇಳುವಾಗ, ಸರ್ಪವು ನನ್ನನ್ನು ವಂಚಿಸಿದೆ ಎಂಬುದಾಗಿ ಹೇಳ್ತಾರೆ. ಆಗ ದೇವರು ಅವರನ್ನು ಪ್ರೀತಿಸಿ ಏನ್ ಮಾಡ್ತಾರೆ? ಅವರಿಗೊಂದು ಪ್ರಾಣಿಯ ಹೊದಿಕೆಯನ್ನು ಕವರ್ ಮಾಡಲಿಕ್ಕೆ ಕೊಡ್ತಾರೆ. ನೋಡಿ, ತಂದೆಯ ಹೃದಯ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ನೀನು ಎಷ್ಟೇ ದೂರ ಹೋದರೂ ಸಹ ತಂದೆಗೆ ನೋವಾಗ್ತದೆ, ಆದರೆ ಪ್ರೀತಿ ಕಮ್ಮಿ ಆಗುವುದಿಲ್ಲ. ಎಷ್ಟು ಜನ ಹೇಳ್ತಾರೆ ಪ್ರೀತಿ ಕಮ್ಮಿ ಆಗುವುದಿಲ್ಲ? ಅಲ್ಲಿ ಮಕ್ಕಳೇ, ತಂದೆಗೆ ಇಬ್ಬರು ಸಹ ಮಕ್ಕಳೇ. ಈ ಇಬ್ಬರು ಮಕ್ಕಳಲ್ಲಿ ನೋಡಿ, ಒಬ್ಬ ಮಾತ್ರ ಹೋಗಿ ಏನ್ ಮಾಡ್ತಾನೆ? ಎಲ್ಲವನ್ನು ಕಳೆದುಕೊಂಡ. ಆ ಸ್ಥಳದಲ್ಲಿ ಒಂದು ಘೋರವಾದ ಏನು ಬಂತು? ಬರ ಬಂದು ಗತಿ ಇಲ್ಲದವನಾದನು ಎಂಬುದಾಗಿ ವಾಕ್ಯ ಹೇಳ್ತದೆ. ನೋಡಿ, ಅವನು ಗತಿ, ಅವನು ಎಲ್ಲ ಇದ್ದ ವ್ಯಕ್ತಿ ಆಗಿದ್ದ. ತಂದೆಯೊಟ್ಟಿಗೆ ಇರುವಾಗ ಅವನಿಗೆ ಯಾವ ಕೊರತೆಯಲ್ಲಿ ಯಾವ ತಿಂದಿಲ್ಲ. ಮಧ್ಯಾಹ್ನ ಬಂದ್ರೆ ಊಟ ಸಿಕ್ತಿತ್ತು, ರಾತ್ರಿ ಬಂದ್ರೆ ಯಾವ ರೀತಿಯ ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ಆದರೆ ಅವನ ಮನಸ್ಸಿನೊಳಗೆ ಒಂದು ಕೆಟ್ಟ ಆಲೋಚನೆ ಬಂದ ನಿಮಿತ್ತವಾಗಿ ತಂದೆಯಿಂದ ದೂರ ಹೋಗ್ತಾ ಇದ್ದಾನೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ಅವನು ಏನ್ ಮಾಡ್ತಾನಂತೆ? ನೆಕ್ಸ್ಟ್ ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು.
ಅಂದ್ರೆ ಯಾರಾದ್ರೂ ಇವನಿಗೆ ಒಂದು ಕೆಲಸ ಕೊಡ್ಬೇಕಲ್ಲ, ಕೆಲಸ ಕೊಡದಿದ್ರೆ ಊಟ ಮಾಡುವುದು ಹೇಗೆ ಎಂಬುದಾಗಿ ತಿಳಿದು ಒಬ್ಬ ವ್ಯಕ್ತಿಯನ್ನು ಸೇರಿಕೊಳ್ತಾನೆ, ಒಬ್ಬರ ಮನೆಯನ್ನು ಸೇರಿಕೊಳ್ತಾನೆ. ಅದರ ಅರ್ಥ ಒಂದು ಮನೆಯನ್ನು ಅವನು ಏನ್ ಮಾಡ್ತಾನೆ, ಸೇರ್ತಾನೆ. ಕೆಲಸ ಬೇಕಿದ್ರೆ ಏನ್ ಮಾಡ್ಬೇಕು, ಯಾರ ಮನೆಗೆ ಅದು ಹೋಗ್ಬೇಕು, ಕೆಲಸ ಕೊಡಿ ಎಂಬುದಾಗಿ. ಮನೆ ಇಲ್ಲ ಇವನಿಗೆ, ಮಟ್ಟ ಇಲ್ಲ, ಏನಿಲ್ಲ. ಆಗ ಏನ್ ಮಾಡ್ತಾನೆ, ಅಲ್ಲಿ ಮುಂದೆ ವಾಕ್ಯ ಹೇಳ್ತದೆ ನೋಡಿ, ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳಿಸಿದ್ದಾನೆ ಎಂಬುದಾಗಿ. ಯಹೂದ್ಯರು ಏನ್ ಮಾಡುವುದಿಲ್ಲ, ಹಂದಿಗಳನ್ನು ಸಾಕುವುದಿಲ್ಲ. ಇವೊಬ್ಬ ಯಹೂದಿ ಆಗಿಲ್ಲ. ಈಗ ಯಾವ ಪರಿಸ್ಥಿತಿ ಅವನಿಗೆ ಬಂತು ನೋಡಿ, ಹಂದಿಗಳನ್ನು ಕಾಯುವ ಕೆಲಸಕ್ಕೆ ಬರ್ತಾ ಇದ್ದಾನೆ. ರಾಜನಾಗಿದ್ದ, ಹಲ್ಲೆಲೂಯ, ಮಗನಾಗಿದ್ದ. ಆದರೆ ತಂದೆಯಿಂದ ಕನೆಕ್ಷನ್ ಕಟ್ಟ ಮಾಡಿದ್ರಿಂದ ಅವನಿಗೆ ಯಾವ ಪರಿಸ್ಥಿತಿ ಬಂತು ಎಂಬುದಾಗಿ ನೀವು ನೋಡಿರ್ತೀರಿ. ನಂತರ ವಾಕ್ಯ ಹೇಳ್ತದೆ ನೋಡಿ, ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆ ಪಟ್ಟನು, ಆದರೂ ಯಾರು ಅವನಿಗೆ ಕೊಡಲಿಲ್ಲ. ಹಂದಿ ತಿನ್ನುವ ಆಹಾರ ಅವನಿಗೆ ಸಿಕ್ತಿಲ್ಲ ನೋಡಿ ಪ್ರಿಯ. ನಾನು ಹೇಳ್ತೇನೆ, ಸೋರ್ಸಿನಿಂದ ನಾವು ದೂರ ಹೋದ್ರೆ ಯಾವ ರೀತಿಯ ಪರಿಣಾಮ ಬೀಳ್ತದೆ ನಂಬ್ತೀರಿ. ನಾವು ಯಾಕೆ ವಾರ ವಾರ ನಾವು ಸಭೆಯಾಗಿ ಕೂಡಿಕೊಳ್ಳೋದು? ಅಪ್ಪನನ್ನು ಕೊಂಡಾಡಲಿಕ್ಕೆ. ಅಪ್ಪ, ನೀನು ಒಂದು ವಾರ ನನ್ನನ್ನು ಕೈ ಬಿಡಲಿಲ್ಲ, ಅದಕ್ಕೆ ಸ್ತೋತ್ರ. ಇನ್ನು ಒಂದು ವಾರ ಎಲ್ಲ ನೀನು ನನ್ನ ಜೊತೆ ಇರಬೇಕು, ನನ್ನ ನಡೆಸಬೇಕು, ನನ್ನನ್ನು ನೀನು ಕಾಯಬೇಕು. ನನ್ನ ಅವಶ್ಯಕತೆಗಳು ನನಗೆ ಗೊತ್ತಿಲ್ಲದಿದ್ದದ್ದು ನಿನಗೆ ಗೊತ್ತುಂಟು, ನೀನು ಅದನ್ನು ಪೂರೈಸಬೇಕು ಎಂಬುದಾಗಿ ಹೇಳಲಿಕ್ಕೆ ನಾವು ಯಾವಾಗಲೂ ತಂದೆಯ ಜೊತೆ ಒಂದು ಕನೆಕ್ಷನ್ ಇರ್ತೇವೆ. ನೀವು ನೋಡಿ, ಒಂದು ವಾರ ಕನೆಕ್ಷನ್ ಕಟ್ ಮಾಡಿ ಅಂತ ನೆಕ್ಸ್ಟ್ ವೀಕ್ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲೆಲ್ಲಿಯ ಸೈತಾನ ಕಾಯ್ತಾ ಇರ್ತಾನೆ ನಿನ್ನ ತಂದೆಯಿಂದ ಅಗಲಿಸ್ಲಿಕ್ಕೆ. ಅಲ್ಲಿ ಆ ದೇವರ ಸನ್ನಿಧಾನ, ದೇವರ ಆಲಯದಿಂದ ನಿನ್ನ ದೂರ ಮಾಡಲಿಕ್ಕೆ ಅವರು ಅಪೇಕ್ಷೆ ಮಾಡ್ತಾನೆ. ಯಾಕೆ ಗೊತ್ತಿಲ್ಲ, ನಿನ್ನ ಜೀವಿತದಲ್ಲಿ ಘೋರವಾದ ಬರ ಬರಬೇಕೆಂಬುದಾಗಿ, ನಿನ್ನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಳ್ಳಬೇಕೆಂಬುದಾಗಿ. ಆದರೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕಳೆದುಕೊಂಡ ನಿನ್ನನ್ನೇ ದೇವರು ತಿರುಗಿ ಪ್ರೀತಿಸುವ ದೇವರಾಗಿದ್ದಾನೆ. ನಷ್ಟವನ್ನು ಅನುಭವಿಸುವ ನಿನ್ನನ್ನೇ ದೇವರು ಪ್ರೀತಿಸುವವನಾಗಿದ್ದಾನೆ. ಪಾಪಿಯಾದ ನಿನ್ನನ್ನು ನನ್ನನ್ನು ದೇವರು ಪ್ರೀತಿಸುವವನಾಗಿದ್ದಾನೆ. ಹಲ್ಲೆಲೂಯ. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ, ನಾವು ನೋಡ್ತೇವೆ ಲೂಕನ ಬರೆದ ಸುವಾರ್ತೆ 19ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಮನುಷ್ಯ ಕುಮಾರನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸಲಿಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬುದಾಗಿ. ಹಾಗಾದ್ರೆ ದೇವರಿಗೆ ಯಾರು ಬೇಕು? ಕೆಟ್ಟು ಹೋದ ವ್ಯಕ್ತಿಗಳು ಬೇಕು, ದೂರ ಹೋದ ವ್ಯಕ್ತಿಗಳು ದೇವರು ಆಸೆ ಪಡ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮನ್ನು ಬಿಟ್ಟು ಯಾರಾದ್ರೂ ದೂರ ಹೋಗಿದ್ರೆ ತಿರುಗಿ ಬರುವಂತೆ ದೇವರು ಮಾಡುತ್ತಾನೆ. ನಿಮ್ಮ ರಿಲೇಶನ್ಶಿಪ್ ತಿರುಗಿ ದೇವರು ಜಾಯ್ನ್ ಆಗುವಂತೆ ದೇವರು ಮಾಡುತ್ತಾನೆ. ಇಲ್ಲಿ ನೋಡಿ, ಆ ಹಂದಿ ತಿನ್ನುವ ಆಹಾರ ಅವನಿಗೆ ಏನ್ ಮಾಡಲಿಲ್ಲ, ಕೊಡ್ಲಿಲ್ಲ ಅಂತೆ. ಆಗ ಅವನಿಗೆ ಬುದ್ಧಿ ಬಂದು ಅಷ್ಟು ತನಕ ಅವನಿಗೆ ಏನ್ ಮಾಡಲಿಲ್ಲ, ಬುದ್ಧಿ ಇರಲಿಲ್ಲ. ಯಾಕೆ? ಸೈತಾನ ಏನ್ ಮಾಡ್ತಾನೆ, ನಂಬಿಕೆ ಇಲ್ಲದವರ ಮನಸ್ಸನ್ನು ಏನ್ ಮಾಡ್ತಾನೆ, ಮಂಕು ಮಾಡ್ತಾನೆ. ಇವತ್ತು ನೋಡು, ತಂದೆ ಒಟ್ಟಿಗೆ ಇದ್ದಿದ್ರೆ ಅವನಿಗೆ ಈ ರೀತಿಯ ಪಾಡು ಬರ್ತಿರ್ಲಿಲ್ಲ. ಅವನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಹದಗೆಟ್ಟಿತ್ತು ನೋಡ್ರಿ ಪ್ರಿಯರೇ. ಆ ಬರ ಬಂದದ್ರಿಂದ ಬುದ್ಧಿ ಬಂತು. ಆ ಹಂದಿ ತಿನ್ನುವ ಆ ಒಂದು ಕಾಯಿ ಸಿಕ್ಕದಾಗ ಅವನಿಗೆ ಬುದ್ಧಿ ಬಂತು. ಇವತ್ತು ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳ್ತಾರೆ, ದೇವರೇ ನನಗೆ ಬುದ್ಧಿ ಬಂದದಕ್ಕೆ ಸ್ತೋತ್ರ, ದೇವರೇ ನನ್ನನ್ನು ತಿರುಗಿ ನಿನ್ನ ಮಂದೆಗೆ ನನ್ನನ್ನು ಸೇರಿಸಲಿಕ್ಕೆ ನೀನು ಕಾಯುತ್ತಾ ಇರುವುದಕ್ಕೆ ಸ್ತೋತ್ರ ಎಂಬುದಾಗಿ ಹೇಳ್ರಿ. ನಂತರ ವಾಕ್ಯ ನೋಡಿ, ಅಲ್ಲಿ ನೋಡಿ, ಆಗ ಅವನು ಏನ್ ಹೇಳ್ತಾನೆ, ಬುದ್ಧಿ ಬಂದು ಏನ್ ಹೇಳ್ತಾನೆ, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿವೆ, ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎಂದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು ಎಂಬುದಾಗಿ ವಾಕ್ಯ ಹೇಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಕಿರಿಯನಿಗೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅಲ್ಲಿ ಎಲ್ಲ ಕಳೆದುಕೊಂಡ ನಂತರ ಬುದ್ಧಿ ಬಂದ ಮೇಲೆ ಅವನು ಮಾಡಿದ ಒಳ್ಳೆ ಕಾರ್ಯ ಯಾವುದು ಗೊತ್ತಿಲ್ಲ, ಅವನು ತಿರುಗಿ ತಂದೆಯ ಬಳಿಗೆ ಬರ್ಲಿಕ್ಕೆ ಬರ್ತಾ ಇದ್ದಾರೆ. ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳ್ತಾರೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಇವತ್ತು ಎಷ್ಟೇ ದೂರ ಹೋದ್ರು ಸಹ, ನೀನು ಏನೇ ಕಳೆದುಕೊಂಡ್ರು, ನಷ್ಟ ಅನುಭವಿಸಿದ್ರೆ, ನೀನು ಮಾಡಬೇಕಾದ ಮೊದಲ ಕಾರ್ಯ ಏನು ತಿಳಿದ್ರೆ, ನೀನು ತಂದೆಯ ಬಳಿಗೆ ತಿರುಗಿ ಬರಬೇಕು. ಹಲ್ಲೆಲೂಯಾ. ತಂದೆಯ ಬಳಿಗೆ ಬರುವಾಗಲೇ ನಿನಗೆ ತಿರುಗಿ ಆಶೀರ್ವಾದ. ಆಮೇಲೆ ಅಲ್ಲಿಯ ನಿಂತು ಹೋದ ಬಿರಿದಾದ ತೊಟ್ಟಿಯನ್ನು ದೇವರು ತುಂಬಿಸ್ತಾನೆ. ಮೂಲ ಅವನು ತಿರುಗಿ ನೀನು ಬರೆದುವಾಗ ನಿನಗೆ ಆ ಹೊರತೆ ನಿನ್ನಲ್ಲಿ ಕಾರ್ಯ ಮಾಡುತ್ತಾನೆ. ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಆಗಲೇ ತೀರ್ಮಾನ ಮಾಡಿದ, ಅವನೇ ತೀರ್ಮಾನಿಸಿದ. ಏನ್ ಗೊತ್ತಿಲ್ಲ, ಅಪ್ಪನ ಮನೆಯಲ್ಲಿ ಎಷ್ಟು ಕೆಲಸಗಾರಿದ್ದಾರೆ, ಅವರಿಗೆ ಊಟಕ್ಕೆ ಕೊರತೆ ಇಲ್ಲ, ಅವರಿಗೆ ಬಟ್ಟೆ ಕೊರತೆ ಇಲ್ಲ, ಅವರಿಗೆ ಎಲ್ಲ ಅಪ್ಪ ಕೊಡ್ತಾ ಇದ್ದಾನೆ. ಇಲ್ಲಿ ನಾನು ಅವನ ಮಗ, ನಾನು
ಇಲ್ಲಿ ನನಗೆ ಹಂದಿಯ ಒಂದು ಕಾಯಿ ತಿನ್ನುವ ಆ ಗತಿ ಸಹ ಇಲ್ಲ. ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ನಾನು ತಂದೆಯ ಮನೆಗೆ ಹೋಗ್ತೇನೆ. ತಂದೆಯ ಮನೆಗೆ ಹೋಗಿ ನಾನು ಮಗನಾಗಿರುವುದಿಲ್ಲ, ಏನಾಗಿ ಇರ್ತೇನೆ, ಆಳಾಗಿ ಕೆಲಸದವನಾಗಿ ನಾನು ತಂದೆಯ ಕೆಳಗೆ ದುಡಿದು ಏನ್ ಮಾಡ್ತೇನೆ, ಸಂಬಂಧಗಳನ್ನು ತಗೊಂಡು ಜೀವಿಸ್ತೇನೆ ಎಂಬುದಾಗಿ ಅವನು ತೀರ್ಮಾನ ತೆಗೆದುಕೊಳ್ಳುತ್ತಾನೆ. ಪ್ರಿಯರೇ, ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನನ್ನ ತಂದೆ ನಿನ್ನ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಹೃದಯವನ್ನು ನೋಡಿದರೆ, ಇವತ್ತು ನಿನ್ನ ಹೃದಯ ಯಾರು ಸಹ ನೋಡದೇ ಇರಬಹುದು, ಆದರೆ ದೇವರು ನಿನ್ನ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ನಿನ್ನ ಹೃದಯದ ನೋವು ದೇವರಿಗೆ ಗೊತ್ತಿರ್ತದೆ. ನಿನ್ನ ಪ್ರಾರ್ಥನೆ ದೇವರು ಕೇಳುತ್ತಾನೆ, ನಿನ್ನ ಕೂಗನ್ನು ದೇವರು ಕೇಳುತ್ತಾನೆ. ಹಲ್ಲೆಲೂಯಾ. ನಿನ್ನ ಕಣ್ಣೀರಿಗೆ ದೇವರು ಉತ್ತರ ಕೊಡುತ್ತಾನೆ. ನಾವು ಇದನ್ನು ಒಂದು ಒಳ್ಳೆ ಸ್ವಭಾವ ಎನ್ನುವುದನ್ನ ಅವನಿಗೆ ಯಾವ ಎಷ್ಟು ಪ್ರಾಬ್ಲಮ್ ಅಂತಲ್ಲ ಅವನಿಗೆ. ಆಮೇಲೆ ಅಲ್ಲೆಲ್ಲಿಯ ರಥಗಳನ್ನು ತಲೆಯ ಮೇಲೆ ಹಾಕಿ ಬಿಟ್ಟಿರಂತೆ, ಬೆಂಕಿಯನ್ನು ನೀರನ್ನು ದಾಟಬೇಕಾಯ್ತು. ಅವನ ಪರಿಸ್ಥಿತಿ ನೋಡ್ರಿ. ಆದರೆ ಅವನ ಜೀವಿತದಲ್ಲಿ ಸೋಲದೆ ಅನುಭವಕ್ಕೆ ಹೋದದಕ್ಕೆ ಕಾರಣ ಅವನ ಮೂಲ ಸ್ಥಾನದಲ್ಲಿ, ಅಂದ್ರೆ ತಂದೆಯೊಂದಿಗೆ ಯಾವಾಗಲೂ ಕನೆಕ್ಷನ್ ಇಟ್ಟಿದ್ದ. ಇವತ್ತು ನೀವು ಸೋತು ಹೋಗಿ ಇರ್ಬಾರ್ದು, ತಂದೆಯವರ ಜೊತೆ ಕನೆಕ್ಷನ್ ಬಿಡ್ಬೇಡ್ರಿ. ಹಲ್ಲೆಲೂಯಾ. ಅವನು ಬರ್ತಾ ಇದ್ದಾನೆ, ನಾನು ಕೂಲಿಯ ಆಳವಾಗಿ ನಾನು ಇರ್ತೇನೆ ಎಂಬುದಾಗಿ ಹೇಳಿ ನಂತರ ವಾಕ್ಯ ಇರ್ತದೆ, ಮುಂದೆ ಹೋದ್ರಿ. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನನ್ನು ಏನ್ ಮಾಡಿದರೆ ಬಹಳವಾಗಿ ಮುಂದಿಟ್ಟನೆ ಎಂಬುದಾಗಿ. ನೋಡಿ ಪ್ರಿಯರೇ, ಈಗ ತೀರ್ಮಾನ ತೆಗೆದುಕೊಂಡೆ, ಕಿರಿಯ ಮಗ ಎಲ್ಲಿಗೆ ಹೋಗ್ತೇನೆ, ಅಪ್ಪನ ಮನೆಗೆ ಹೋಗ್ತೇನೆ. ಆದ್ರೆ ಅಪ್ಪನಿಗೆ ಮಗನಾಗುವ ಯೋಗ್ಯತೆ ನನಗಿಲ್ಲ. ಇವತ್ತು ಸಹ ಅನೇಕರು ತಪ್ಪುಗಳನ್ನು ಮಾಡಿ ಪಾಪಗಳನ್ನು ಮಾಡಿ ಅವರು ತೀರ್ಮಾನ ಮಾಡ್ತಾರೆ, ಅಪ್ಪ ನಿನ್ನ ಮಗನಾಗಿ ಯೋಗ್ಯತೆ ನನಗೆ ಇಲ್ಲ ಎಂಬುದಾಗಿ ಹೇಳಿದ್ರು ಸಹ ಮಗನು ನಿನ್ನ ಹೃದಯವನ್ನು ನೋಡ್ತಾನೆ. ನೀನು ಯಾವಾಗ ಪಶ್ಚಾತ್ತಾಪ ಪಡ್ತೀಯಲ್ಲ, ಆಗಲೇ ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳು ಬರುತ್ತೆ. ನೀನು ಪಶ್ಚಾತ್ತಾಪ ಪಡದಿದ್ರೆ ನಿನ್ನ ಜೀವಿತದಲ್ಲಿ ಯಾವ ಆಶೀರ್ವಾದಗಳು ತಿರುಗಿ ಬರುವುದಿಲ್ಲ. ಇವತ್ತು ನಾವು ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡಬೇಕು. ಈ ಕಿರಿಯ ಮಗ ಏನ್ ಮಾಡಿದ, ಪಶ್ಚಾತ್ತಾಪದ ಹೃದಯದಿಂದ ದೇವರ ಬಳಿಗೆ ಬಂದ. ಕೀರ್ತನೆಯಲ್ಲಿ ಹೀಗೆ ವಾಕ್ಯ ಉಂಟು, ಪಶ್ಚಾತ್ತಾಪದಿಂದ ಜಜ್ಜಿದ ಹೃದಯವನ್ನು ದೇವರು ತಿರಸ್ಕರಿಸುವುದಿಲ್ಲ. ಆತನ ಕನಿಕರವುಳ್ಳ ದೇವರಾಗಿದ್ದಾನೆ. ನೋಡಿ, ಇವನು ಆಳಾಗಿ ಬರ್ತೇನೆ ಎಂಬುದಾಗಿ ತಂದೆಯ ಬಳಿಗೆ ಬರುವಾಗ ಬೈಬಲ್ ಹೇಳ್ತಾ ದೂರದಿಂದ ಏನ್ ಮಾಡ್ತಿದ್ದಂತೆ, ತಂದೆ ನೋಡ್ತಾ ಇದ್ದಾನೆ. ನೋಡಿ, ಈಗ ಈ ಒಂದು ಸಮಯದಲ್ಲಿ ತಂದೆ ಅವನು ಹುಡುಕಿಕೊಂಡು ಹೋಗಲಿಲ್ಲ, ಆದರೆ ತಂದೆ ಪ್ರತಿದಿನ ಹೊರಗೆ ನಿಂತುಕೊಂಡು ಮಗ ಬರ್ತಾನ ಅಂತ ಕಾಯ್ತಾ ಇದ್ದಾನೆ. ಅಲ್ಲಿ ಇವತ್ತು ನಾನು ಹೇಳಿದ, ಯಾರಾದರೂ ದೇವರಿಂದ ದೂರ ಹೋಗಿದ್ರೆ ಕರ್ತನಿಂದ ಹುಡುಕುತ್ತಿದ್ದಾನೆ. ಕರ್ತನು ಯಾವಾಗ ನನ್ನ ಮಗಳು ಬರ್ತಾನೆ, ಯಾವಾಗ ನನ್ನ ಮಗನು ಬರ್ತಾನೆ, ಹಲ್ಲೆಲೂಯಾ, ಅವನ ಜೀವಿತದಲ್ಲಿ ಬಿರಿದಾದ ತೊಟ್ಟಿಯನ್ನು ನಾನು ತೆಗೆದು ಹಾಕುತ್ತೇನೆ, ಅವನ ಬರದ ಅವಸ್ಥೆಯಿಂದ ನಾನು ಹೊರಗೆ ತರ್ತೇನೆ, ಅವನ ಘೋರವಾದ ಪರಿಸ್ಥಿತಿಯನ್ನು ಬದಲು ಮಾಡುತ್ತೇನೆ, ಅವನು ನನ್ನ ಬಳಿಗೆ ಬರಬೇಕೆಂಬುದಾಗಿ ತಂದೆಯ ಹೃದಯದಲ್ಲಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೂರದಲ್ಲಿ ಬರುವಾಗ ಏನ್ ಮಾಡ್ತಾನಂತೆ, ತಂದೆ ಏನ್ ಮಾಡಿದಂತೆ, ಓಡಿ ಯಾರ ಹತ್ರ, ಮಗನ ಹತ್ರ ಓಡಿ ಹೋಗಿ ಏನ್ ಮಾಡ್ತಾನಂತೆ, ಕೊರಳಲ್ಲಿ ಅಪ್ಪಿಕೊಳ್ತಾನೆ. ಇವನಿಗೆ ಹೇಳಲಿಕ್ಕೆ ಅವಕಾಶ, ಇವತ್ತು ತೀರ್ಮಾನ, ಅಪ್ಪ ಬಂದ ಮೇಲೆ ಅಪ್ಪ ಪರಲೋಕಕ್ಕೆ ವಿರುದ್ಧವಾಗಿಯೂ ನಾನು ಪಾಪ ಮಾಡಿದ್ದೇನೆ ಅಂತ ಹೇಳ್ಬೇಕಂತ ಹೇಳಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಯಾಕೆ ಗೊತ್ತಿಲ್ಲ, ಅಪ್ಪನಿಗೆ ನಿನ್ನ ಹೃದಯ ಗೊತ್ತುಂಟು, ಅಪ್ಪನಿಗೆ ನಿನ್ನ ಹೃದಯ ಗೊತ್ತುಂಟು. ಇವತ್ತು ನಾನು ಹೇಳ್ತೇನೆ, ಇಲ್ಲಿ ದೇವರ ಮಗಳೇ, ನಿನ್ನ ಹೃದಯ ದೇವರಿಗೆ ಗೊತ್ತುಂಟು. ಅಲ್ಲಿ ಮೂಲ ಭಾಷೆಯಲ್ಲಿ ನೋಡುವುದಾದ್ರೆ ಅವನು ಕಿಸ್ಸು ಕೊಡುವುದು ಏನ್ ಮಾಡಲಿಲ್ಲ, ನಿಲ್ಲಿಸದೇ ಇಲ್ಲ. ಆ ವಾಕ್ಯ ನಿಮಗೆ ಓದಿದ್ರೆ ಸಹ ಗೊತ್ತಾಗ್ತದೆ. ಏನ್ ಮಾಡ್ತಿದ್ದಂತೆ, ಅವನು ಕೊರಳನ್ನು ಅಪ್ಪಿ ಹಿಡಿದು ಬಹಳವಾಗಿ, ನೋಡಿ ಬಹಳವಾಗಿ ಅಂತ ಹೇಳಿದ್ರೆ ನಿಲ್ಲಿಸದೇ ಇಲ್ಲ. ಇವತ್ತು ನಾನು ಹೇಳ್ತೇನೆ, ತಿರುಗಿ ಬರುವ ದೇವರ ಮಕ್ಕಳನ್ನು ದೇವರು ಪ್ರೀತಿಸುತ್ತಾನೆ. ಅಲ್ಲಿ ಅಪ್ಪಿಕೊಂಡು ಏನ್ ಮಾಡ್ತಾನೆ, ಮುತ್ತ ಕೊಡ್ತಾ ಇದ್ದಾನೆ. ಅವನಿಗೆ ಹೇಳಲಿಕ್ಕೆ ಅವಕಾಶವೇ ಇಲ್ಲ. ನಾನು ಹೇಳ್ತೇನೆ, ನಿನ್ನ ಹೃದಯ ದೇವರು ನೋಡ್ತಾನೆ. ನಿನ್ನ ಹಾರ್ಟ್ ದೇವರಿಗೆ ಕನೆಕ್ಟ್ ಆದ್ರೆ ಸಾಕು, ಪರಲೋಕ ತೆರೆಯಲ್ಪಡುತ್ತದೆ. ಪರಲೋಕದ ಆಶೀರ್ವಾದ ತಿರುಗಿ ನಿನ್ನ ಚೋಳಿಗೆ ದೇವರು ಹಾಕ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ ನೋಡಿ, ಏನಂತ ಹೇಳಿದ್ರೆ, ಅವನು ಬಹಳವಾಗಿ ಮುತ್ತಿಟ್ಟು
ಇವನ ಕೈಗೆ ಉಂಗುರವ ನೀಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು ಎಂಬುದಾಗಿ. ನೋಡಿ ಪ್ರಿಯರೇ, ತಂದೆಯ ಹೃದಯ ನೋಡ್ರಿ. ತಂದೆಯ ಹೃದಯ ಏನ್ ಮಾಡ್ತಾನೆ, ಇವನು ಹೇಳುವಾಗ ಏನ್ ಮಾಡ್ತಾನಂತೆ, ಅವನು ನೋಡಿ ಹಂದಿ ಕಾಯ್ತಿದ್ದಲ್ಲ, ಹಂದಿ ಕಾಯುವವರ ಡ್ರೆಸ್ ಹೇಗಿರ್ಬೋದು ನೀವು ಯೋಚಿಸಿ. ಅವನ ಬಟ್ಟೆ ಎಷ್ಟು ವಾಸನೆ ಬರ್ತಿತ್ತ ಗೊತ್ತಿಲ್ಲ. ಅದ್ರ ತಂದೆ ಬಟ್ಟೆ ನೋಡುವುದಿಲ್ಲ, ಅವನ 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 ರೂಪ ನೋಡುವುದಿಲ್ಲ, ತಂದೆ ನೋಡುವುದು ಹೃದಯವನ್ನು ಮಾತ್ರ. ಅಲ್ಲೆಲ್ಲೂಯ್ಯ. ಇವತ್ತು ನಾನು ಹೇಳ್ತೇನೆ, ನಿನ್ನ ಹೊರಗಿನ ತೋರಿಕೆ ದೇವರಿಗೆ ಬೇಡ, ದೇವರು ನಿನ್ನ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ನಿನ್ನ ಹೃದಯದಲ್ಲಿ ನಿಜವಾಗಿ ದೇವರಿಗೆ ಪ್ರೀತಿ ಉಂಟಾ ಇಲ್ಲ ಅಂತ ದೇವರಿಗೆ ಗೊತ್ತುಂಟು. ಅಲ್ಲಿ ನಾನು ಹೇಳ್ತೇನೆ, ಇವತ್ತು ನಮ್ಮ ದೇವರನ್ನು ಪ್ರೀತಿಸುವ, ಅಲ್ಲಿ ಬೈಬಲ್ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಏನಾಗ್ತದಂತೆ, ಅನುಕೂಲವಾಗ್ತದಂತೆ. ಇವನು ತಿರುಗಿ ಪ್ರೀತಿಸಲಿಕ್ಕೆ ಏನ್ ಮಾಡಿದ, ತನ್ನ ಜೀವಿತವನ್ನು ಬಿಟ್ಟುಕೊಟ್ಟ, ಅಪ್ಪನ ಮನೆಗೆ ಬಂದ. ಅಪ್ಪನ ಮನೆಯಲ್ಲಿ ಸಂತೋಷ, ಅಪ್ಪನ ಮನೆಯಲ್ಲಿ ಎಲ್ಲವೂ ಸಮೃದ್ಧಿ ಬರುವಂತದ್ದಾಗಿದೆ. ಬಿಟ್ಟು ಹೋದ, ಕನೆಕ್ಷನ್ ಮಾಡಿದ, ಕಟ್ಟಾದ ಕನೆಕ್ಷನ್ ತಿರುಗಿ ಜಾಯಿನ್ ಆಗ್ತಾ ಉಂಟು. ತಂದೆ ಹೇಳ್ತಾರೆ, ಏನ್ ಮಾಡಿದ, ಅವನಿಗೆ ಒಂದು ಏನ್ ಮಾಡಿ, ಶ್ರೇಷ್ಠವಾದ ಡ್ರೆಸ್ ಅನ್ನು ತೊಡಿಸಿರಿ, ಮತ್ತೆ ಏನಂತ ಹೇಳಿದ್ರೆ ಅವನಿಗೆ ಉಂಗುರ ತೊಡಿಸಿರಿ. ನೋಡಿ ಪ್ರಿಯರೇ, ನಂತರ ಹೇಳ್ತಾರೆ ಅವನಿಗೆ ಏನ್ ಮಾಡಿ, ಕಾಲಿಗೆ ಶೂ ಹಾಕಿರಿ, ಒಂದು ದೊಡ್ಡ ಕೊಬ್ಬಿದ ಕರುವನ್ನು ಕೈ ಕಡ್ದು ಏನ್ ಮಾಡಿ ಹಬ್ಬ ಮಾಡ್ರಿ. ಅಷ್ಟು ಮಾತ್ರ ಅಲ್ಲ, ನಂತರ ಹೇಳಿದ ಮಾತು ನನಗೆ ಬಹಳ ಖುಷಿಯಾಗಿದೆ. ಈ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಒಂದು ಪಾಪಿ ದೇವರ ಕಡೆಗೆ ತಿರುಗಿದ್ರೆ ಪರಲೋಕ ಏನಾಗ್ತದೆ, ಸಂತೋಷ ಪಡ್ತಾ ಇದೆ, ಅಲ್ಲಿ ಸಂತೋಷ ಪಡ್ತಾ ಉಂಟು. ಅಲ್ಲೆಲ್ಲೂಯ್ಯ. ಪ್ರೀಸರು ನಮ್ಮ ಸಭೆಯಲ್ಲಿ 4 ಜನ ನಾಡ್ದು ಬ್ಯಾಪ್ಟಿಸಮ್ಗೆ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ದೇವರ ಕಡೆಗೆ ತಿರುಗುವಾಗ ಪರಲೋಕದಲ್ಲಿ ಒಂದು ಹಬ್ಬ ದೇವರು ನಡೆಸ್ತಾನೆ. ಅಲ್ಲೆಲ್ಲೂಯ್ಯ. ದೇವರಿಗೆ ಎಷ್ಟು ಸಂತೋಷ ಅಂತ ಹೇಳಿದ್ರೆ, ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ಓ, ನನ್ನ 4 ಮಕ್ಕಳು ನನ್ನ ರಾಜ್ಯದೊಳಗೆ ಬರ್ತಾ ಇದ್ದಾರೆ, ಅವರ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತಾ ಉಂಟು. ಅಲ್ಲೆಲ್ಲೂಯ್ಯ. ಇನ್ನು ಮುಂದೆ ನರಕಕ್ಕೆ ಅವರ ಮೇಲೆ ಅಧಿಕಾರವಿಲ್ಲ, ನರಕ ಅವರನ್ನು ಮುಟ್ಟುವುದಿಲ್ಲ, ಪರಲೋಕ ಅವರ ಜೊತೆ ಯಾವಾಗಲೂ ಒಂದು ಸಂಪರ್ಕ ಬಿಡುತ್ತದೆ ಎಂಬುದಾಗಿ ತಂದೆಯ ಹೃದಯವಾದಾಗಿದೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. ನಾನು ಬಲವಾಗಿ ನಂಬ್ತೇನೆ, ಅಲ್ಲಿ ನಮ್ಮ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಅಲ್ಲಿ ನಾನು ಹೇಳ್ತೇನೆ, ದೂರವಾದವರನ್ನು ಹತ್ತಿರಕ್ಕೆ ತರುವ ದೇವರೇ ನಮ್ಮ ದೇವರಾಗಿದ್ದಾನೆ. ಅಲ್ಲಿ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದರು, ಕೆಟ್ಟು ಹೋಗಿದ್ದರು, ಅವನು ತಿರುಗಿ ಸಿಕ್ಕಿದನು ಎಂಬುದಾಗಿ ತಂದೆ ತನ್ನ ಮಗನ ಬಗ್ಗೆ ಅವನು ಮಾತು ಕೊಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ಒಂದು ಕಾಲದಲ್ಲಿ ನಾವು ಇದೇ ಅವಸ್ಥೆಯಲ್ಲಿದ್ದೆವು, ತಂದೆಯನ್ನು ದೂರ ಹೋದವರಾಗಿದ್ದೆವು. ನಮ್ಮ ಆಲೋಚನೆ ಪ್ರಕಾರ, ನಮ್ಮ ಪ್ಲಾನ್ ಪ್ರಕಾರ ಹೋದವರಾಗಿದ್ದೆವು. ಆದ್ರೆ ಒಂದು ಸಮಯ ಬಂತು, ಏನಂದ್ರೆ ನಮ್ಮ ಜೀವಿತದಲ್ಲಿ ಘೋರವಾದ ಬರ ಬಂತು, ನಮ್ಮನ್ನು ಎಲ್ಲರೂ ಕೈ ಬಿಟ್ಟರು. ಆಗ ದೇವರ ಸನ್ನಿಧಾನಕ್ಕೆ ಇವತ್ತು ನಾವು ಇಲ್ಲಿ ಓಡಿ ಬರುವಂತೆ ದೇವರು ತಿರುಗಿ ಆ ಉಗಮವಾದ ಸ್ಥಳದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಿದ್ರಿಂದ ನಾವು ಈ ಸ್ಥಳದಲ್ಲಿ ನಿಲ್ಲುವಂತೆ ದೇವರು ಕೃಪೆ ಮಾಡಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನಗೆ ಬಹಳ ಸಂತೋಷವಾಗ್ತಾ ಉಂಟು. ಹಲ್ಲೆಲೂಯಾ. ತಂದೆಯ ಹೃದಯವನ್ನು ಹೇಳ್ತಾ ಇದ್ದೇನೆ. ಆಮೇಲೆ ಹಲ್ಲೆಲೂಯಾ, ನಾವು ಸಹ ಹಾಗೆ, ಅವನು ಹಾಗೆ ಮಾಡಿದ್ದಾನೆ, ಇವನು ಹೀಗೆ ಮಾಡಿದ್ದಾನೆ ಎಲ್ಲ ಹೇಳ್ತಾ ಇದ್ದೇವೆ. ಆದರೆ ನಾವು ಏನಾಗಿದ್ದೇವೆ ಅಷ್ಟು ಒಂದು ಪ್ರಶ್ನೆ. ಹಲ್ಲೆಲೂಯಾ. ನಮ್ಮನ್ನು ನಾವೇ ಪರೀಕ್ಷೆ ಮಾಡಿದರೆ ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ. ಹಲ್ಲೆಲೂಯಾ. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡುವ ಪ್ರಿಯರೇ, ಯೇಸುವಿನ ಹೃದಯ ನೋಡ್ರಿ ಪ್ರಿಯರೇ. ಇಲ್ಲಿ ಹಬ್ಬ ಆಗ್ತಾ ಉಂಟು. ಹಬ್ಬ ಆಗುತ್ತಿರುವಾಗ ಹಿರಿಯ ಮಗ ಎಲ್ಲಿದ್ದಾನೆ? ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತೋಟದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಕಷ್ಟಪಟ್ಟು ಕೆಲಸ ಮಾಡಿದಂತ ಈಗ ಮನೆಗೆ ಬರುವಾಗ ಏನಾಗಿದೆ, ಮನೆಯಲ್ಲೆಲ್ಲ ಡೆಕೋರೇಷನ್, ಹಬ್ಬದ ವಾತಾವರಣ, ಮ್ಯೂಸಿಕ್ ಎಲ್ಲ ಕೇಳ್ತಾ ಉಂಟು. ಇವನಿಗೆ ಗೊತ್ತೇ ಇಲ್ಲ, ಯಾರಿಗೆ? ಹಿರಿಯ ಮಗನಿಗೆ ಗೊತ್ತೇ ಇಲ್ಲ. ಹಿರಿಯ ಮಗ ದೂರದಲ್ಲಿ ಒಬ್ಬ ಕೆಲಸದವನು ಕಟ್ತಾನೆ, ನನ್ನ ಮನೆಯಲ್ಲಿ ಏನು ವಿಶೇಷ? ಆಗ ಅವ್ರು ಹೇಳ್ತಾರೆ, ನಿನ್ನ ಒಬ್ಬ ಹಿರಿಯ ತಮ್ಮ ಇದ್ದಲ್ಲ, ಅವನು ಏನ್ ಮಾಡಿದ, ತಿರುಗಿ ಮನೆಗೆ ಬಂದಿದ್ದಾನೆ. ತಿರುಗಿ ಮನೆಗೆ ಬಂದಕ್ಕೆ ನಿನ್ನ ಅಪ್ಪ ಇದ್ದಾರಲ್ಲ, ಏನ್ ಮಾಡಿದ್ದಾರೆ, ಆ ಕೊಬ್ಬಿದ ಕುರಿಯನ್ನು ಏನ್ ಮಾಡ್ತಾರೆ, ಕೊಯ್ದು ಏನ್ ಮಾಡಿದರೆ ಹಬ್ಬ ಮಾಡ್ತಾ ಇದ್ದಾರೆ. ಹೀಗೆ ಹೇಳುವಾಗ ಹಿರಿಯ ಮಗನಿಗೆ ಏನಾಗಬೇಕಿತ್ತು?
ನಿಜವಾಗಿ ನೋಡಿದ್ರೆ ದೇವರ ಮಕ್ಕಳು ಏನ್ ಮಾಡ್ತಾರೆ, ಒಬ್ಬನ ಆಶೀರ್ವಾದ ಬರುವಾಗ ದೇವರ ಮಕ್ಕಳು ಏನ್ ಮಾಡ್ತಾರೆ, ಸಂತೋಷ ಪಡ್ತಾರೆ. ಒಬ್ಬ ಪಾಪಿ ದೇವರ ರಾಜ್ಯಕ್ಕೆ ಬರುವಾಗ ಏನ್ ಮಾಡ್ತಾರೆ, ಸಂತೋಷ ಪಡ್ತಾರೆ. ನಾವು ಪರಿಸರರಾಗಿ ಇರಬಾರ್ದು. ಪರಿಸರ ಯಾವಾಗ ತಪ್ಪು ಹೊಡೆಯುವುದು. ಈಗ ಒಬ್ಬ ಕುಡುಕ, ಒಬ್ಬ ಬ್ರಿಟಿಷ್ ದೇವರ ಆಲಯಕ್ಕೆ ಬಂದು ರಕ್ಷಣೆ ಹೊಂದಿದ ನಂತರ ಅಲ್ಲಿ ಕೆಲವರು ಹೇಳಿ ಬಿಲಿವರ್ ಹೇಳ್ತಾರೆ, ಆಯ ದುರ್ಗು ಪೂರ ಮಲತು ಬಂದಿಲ್ಲ, ಅವನು ತಿರುಗಿದಾನಂತ ಸಂತೋಷ ಪಡಬೇಕು. ನಾವು ಗುಣಗುಟ್ಟಬಾರದು. ಗುಣಗುಟ್ಟಿದ್ರೆ ನೀನು ಪರಿಸರನಾಗಿರ್ತೆ. ಅಲ್ಲೆಲ್ಲೂಯ್ಯ. ಇಲ್ಲಿ ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಅದನ್ನು ಕೇಳಿ ಅವರಿಗೆ ಸಿಟ್ಟು ಬಂದು ಏನ್ ಮಾಡ್ತಾನೆ, ಅವನು ಮನೆಯೊಳಗೆ ಹೋಗುವುದಿಲ್ಲ, ಮನೆಯಿಂದ ಹೊರಗೆ ಕೂತ್ಕೊಳ್ತಾನೆ. ಹೊರಗೆ ಕೂತ್ಕೊಳ್ವಾಗ ತಂದೆ ಏನ್ ಮಾಡ್ತಾನೆ, ತಂದೆ ಹೊರಗಿಂದ ಒಳಗೆ ಬಂದು ಮಗನ ಹತ್ರ ಹೇಳ್ತಾನೆ, ಮಗನೇ ಬಾ ಮನೆಗೆ ಅಂತ ಹೇಳುವಾಗ ಇವನು ಹೇಳಿದ ಮಾತು ಏನು ಗೊತ್ತಿಲ್ಲ, ಅಪ್ಪ ನನ್ನ ಜೀವಿತದಲ್ಲಿ ನನ್ನ ಫ್ರೆಂಡ್ಸ್ನೊಟ್ಟಿಗೆ ಹಬ್ಬ ಮಾಡುವಂತ ಹೇಳುವಾಗ ನೀನು ಆ ಕುಬ್ಬಿದ ಕುರಿಯನ್ನು ಕೊಯ್ಲಿಕ್ಕೆ ಬಿಡಲಿಲ್ಲ, ನೀನು ಕೊಯ್ಲಿಲ್ಲ ಹಾಗೆ ಹೇಳು, ನೀನು ಕೊಯ್ಲಿಲ್ಲ. ಈಗ ನಿನ್ನ ಆ ವಾಕ್ಯ ಓದಿರಿ ನೀವು, ಭಯಂಕರ ಇಂಟ್ರೆಸ್ಟಿಂಗ್ ವಾಕ್ಯ ನೋಡಿ. ಅವನು ಹೇಳಿದ ಮಾತು ನೋಡ್ರಿ, ಜಸ್ಟ್ 25ನೇ ವಾಕ್ಯದಿಂದ ಓದ್ರಿ, 15ನೇ 25ನೇ ವಾಕ್ಯ. ಹಾ 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 ಇದೇನು ಎಂದು ವಿಚಾರಿಸಿದನು. ಇವನು ಸುರಕ್ಷಿತನಾಗಿ ಬಂದದರಿಂದ ನಿನ್ನ ತಂದೆಯು ಕೊಬ್ಬಿಸಿದ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಹೋಗಲಲ್ಲದೆ ಇದ್ದರು ಒಳಗೆ. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಏನು ಮಾಡಿದಂತೆ, ಈಗ ತಂದೆ ಏನು ಮಾಡ್ತಿದ್ದಾನೆ, ಯಾರಿಗೆ ಬೇಡಿಕೊಳ್ತಿದ್ದಾನೆ, ಹಿರಿಯ ಮಗನಿಗೋಸ್ಕರ ಬೇಡ್ತಾ ಇದ್ದಾನೆ. ಏನು ಮತ್ತೆ ಮುಂದೆ ಓದಿಯಾ. ಆದರೆ ಅವನು ತನ್ನ ತಂದೆಗೆ, ನೋಡು ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ, ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಎಂದು ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಆದರೆ ನೋಡಿ ಅಲ್ಲಿ ಅವರು ಹೇಳುವ ಮಾತು, ಆದರೆ ಸೂಳೆಯವರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಯ್ಸಿದಿ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ನೋಡಿ ಅವನು ಹೇಳಿದ ಮಾತು ನೋಡ್ರಿದ್ರ, ಅವನು ತನ್ನ ಸಹೋದರ ಎಂಬುದಾಗಿ ಹೇಳಿಲ್ಲ, ಬ್ರದರ್ ಅಂತ ಹೇಳಿಲ್ಲ. ಏನು ಹೇಳಿದವ, ಈ ನಿನ್ನ ಮಗನು. ಸತ್ಯವೇದ ಹೇಳ್ತದೆ, ತನ್ನ ಸಹೋದರನ್ನು ಯಾರು ಪ್ರೀತಿಸುವುದಿಲ್ಲ ಅವನು ಕೊಲೆಗಾರನಾಗಿದ್ದಾನೆ ಎಂಬುದಾಗಿ. ಬೈಬಲ್ ಹೇಳ್ತದೆ, ಯಾವ ಕೊಲೆಗಾರನಲ್ಲಿ ಏನಿಲ್ಲದೆ ಜೀವ ಇಲ್ಲ. ಯಾವ ಕೊಲೆಗಾರನಲ್ಲಿ ಜೀವ ಇಲ್ಲ. ಇವತ್ತು ಪ್ರೀತಿಸಬೇಕೆಂಬ ಒಂದೇ ಋಣ ದೇವರು ನಮಗೆ ಕೊಟ್ಟಿದ್ದಾರೆ. ದೇವರು ಪಾಪಿಯನ್ನು ಪ್ರೀತಿಸಿದ ಹಾಗೆ ನಮ್ಮನ್ನು ಸಹ ಪ್ರೀತಿ ಮಾಡಿದ್ದಾರೆ. ದೇವರು ವ್ಯತ್ಯಾಸ ಮಾಡೋದಿಲ್ಲ. ದೇವರು ಕೆಟ್ಟವರಿಗೆ ಸಹ ಸೂರ್ಯನನ್ನು ಕಳಿಸ್ತಾನೆ, ಒಳ್ಳೆಯವರಿಗೆ ಸಹ ಸೂರ್ಯವನ್ನು ಕಳಿಸ್ತಾನೆ. ದೇವರು ಕೆಟ್ಟವರಿಗೆ ಬೆಳೆಯನ್ನು ಕೊಡುತ್ತಾನೆ, ಒಳ್ಳೆಯವರಿಗೆ ಸಹ ಬೆಳೆಯನ್ನು ಕೊಡು. ದೇವರು ತಾರತಮ್ಯ ಮಾಡುವುದಿಲ್ಲ, ಪ್ರೀತಿಯಲ್ಲಿ ತಾರತಮ್ಯ ಮಾಡುವುದಿಲ್ಲ. ಇವನು ಏನು ಹೇಳ್ತಾನೆ ಗೊತ್ತಿಲ್ಲ, ಇಷ್ಟು ವರ್ಷ ನೀನು ಹೇಳಿದ ಹಾಗೆ ನಾನು ಕೇಳಿದೆ, ಆದರೆ ನೀನು ನನಗೆ ಏನು ಮಾಡಲಿಲ್ಲ. ಯಾರು ಹೇಳುದು? ಹಿರಿಯ ಬಗ್ಗೆ. ನೀನು ನನಗೆ ಏನು ಮಾಡಲಿಲ್ಲ. ಆಸ್ತಿ ಕೊಟ್ಟದ್ದು ಯಾರು? ತಂದೆ. ಆಮೇಲೆ ಅಲ್ಲಿ ಆಸ್ತಿ ತಂದೆ ಪಾಲು ಕೊಟ್ಟಿದ್ದಾನೆ. ಈಗ ತಂದೆಗೆ ಹೇಳ್ತಾರೆ, ನೀನು ನನಗೆ ಏನು ಕೊಡಲಿಲ್ಲ. ಇವತ್ತು ಸಹ ಹಾಗೆ ನಾವು ದೇವರು ಎಲ್ಲವನ್ನು ಕೊಟ್ಟರು ಸಹ ಏನು ಕೊಟ್ಟರು ಎಂಬುದಾಗಿ ಹೇಳ್ತಾ ಇದ್ದೇವೆ. ಪ್ರಿಯರೇ, ಆ ಒಂದು ಹೃದಯ ನಮಗೆ ಇರಬಾರದು. ನಮಗೆ ಒಂದು ಹೃದಯ ಇರಬೇಕು, ತಂದೆಯ ಪ್ರೀತಿಯನ್ನು ಯಾವಾಗಲೂ ನೆನಪಿಸುವ ಒಂದು ಹೃದಯ, ತಂದೆಗೆ ಸ್ತೋತ್ರ ಹೇಳುವ ಹೃದಯ. ಅಲ್ಲಿ ತಂದೆ ಮಾಡಿದ ತ್ಯಾಗವನ್ನು ನಾವು ನೆನೆಸಿ ದೇವರಿಗೆ ಸ್ತೋತ್ರ ಹೇಳಬೇಕು. ಈ ಹೃದಯ ನನ್ನಲ್ಲಿ ಇರಬೇಕೆಂತ, ನಿನ್ನಲ್ಲಿ ಇರಬೇಕಂತ ದೇವರು ಬಯಸ್ತಾನೆ. ಅಲ್ಲಿ ಇವನಿಗೆ ಸಹೋದರ ಎಂಬುದಾಗಿ ಹೇಳಲಿಕ್ಕೆ ಸಹ ಅವನು ಏನ್ ಮಾಡ್ತಾನೆ, ಇಷ್ಟಪಡದೆ ಈ ನಿನ್ನ ಮಗನು ಸೂಳೆಯರ ಸಹವಾಸ ಮಾಡಿ ಬದುಕನ್ನು ಹಾಳಿ ಮಾಡಿಕೊಂಡ ಇವನಿಗೋಸ್ಕರ ನೀನು ಹಬ್ಬ ಮಾಡ್ತಿದ್ದೀಯ ಎಂಬುದಾಗಿ ಯೇಸು ಸ್ವಾಮಿಯ ತಂದೆಯಾದ ದೇವರ ಬಗ್ಗೆ ಮಾತನಾಡುವುದನ್ನು ಅಲ್ಲಿ ಚಿತ್ರಣವನ್ನು ನಾವು ತೋರಿಸುವವರಾಗಿದ್ದೇವೆ. ಇವತ್ತು ತಂದೆಯ ಹೃದಯ
ಅದು ನಮ್ಮನ್ನು ಅದೇ ರೀತಿ ಪ್ರೀತಿ ಮಾಡುವಂಥದ್ದಾಗಿದೆ. ಅಲ್ಲೆಲ್ಲೂಯ್ಯ. ಆಗ ಅವನು ಹೇಳಿದ ಮಾತುಗಳು ಸುಂದರವಾದ ಮಾತುಗಳು. ನೆಕ್ಸ್ಟ್ ವಾಕ್ಯ ನೋಡ್ರಿ. ಅದಕ್ಕೆ ತಂದೆಯು ನೀನು ಯಾವಾಗಲೂ ನನ್ನ ಸಂಗಡೆ ಅಂತೀವಿ. ನನ್ನದೆಲ್ಲ ನಿನ್ನದೇ, ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದು. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಯಾರಿಗೆ? ಹಿರಿಯ ಮಗನಿಗೆ. ಹಿರಿಯ ಮಗನಿಗೆ ಪಾಲು ಕೊಟ್ಟಿದೆ ಇಲ್ಲವ, ಎಲ್ಲ ಕೊಟ್ಟ ಮೇಲೆ ಅದೆಲ್ಲ ಯಾರ್ದು? ಅವನದೇ ಅಲ್ಲ. ಅವನಿಗೆ ಕುರಿ ಬೇಕಿದ್ರೆ ಏನ್ ಮಾಡ್ಬೇಕಿತ್ತು? ತಂದೆ ಹತ್ರ ಕೇಳ್ಬೇಕಿತ್ತ? ಏನ್ ಮಾಡ್ಬೇಕಿತ್ತು? ಅವನು ಕೊಯ್ದು ತಿನ್ಬಹುದಿತ್ತು. ಅವನು ಹಾಗೆ ಮಾಡಲಿಲ್ಲ. ಅವನೇನು ಮಾಡಿದ? ಅವನು ಕೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟ ಹೊರತು ಅವನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಪ್ರೀತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಿನಗೆ ಆಶೀರ್ವಾದ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ನೀನು ಕೊಡುವಾಗ. ನೀನು ಪ್ರೀತಿಯನ್ನು ಕೊಡುವುದಾದ್ರೆ ನಿನ್ನ ಒಳಗೆ ದೇವರಿದ್ದಾನೆ ಎಂಬುದಾಗಿ. ಅದಕ್ಕೆ ಯಾರಲ್ಲಿ ಪ್ರೀತಿ ಇಲ್ಲ ಅವರಲ್ಲಿ ಯಾರಿಲ್ಲ? ದೇವರಿಲ್ಲ. ನಿನ್ನ ಪ್ರೀತಿ ಇರುವುದಾದ್ರೆ ನಿನ್ನ ಒಳಗೆ ದೇವರಿದ್ದಾನೆ. ಅಲ್ಲೆಲ್ಲೂಯ್ಯ. ಹಾಗಾದ್ರೆ ಈ ಒಂದು ಹಿರಿಯ ಸಮೂಹದ ಒಳಗೆ ಪ್ರೀತಿ ಇಲ್ಲಲ್ಲ, ಸಮುದ್ರ ಬಗ್ಗೆ ಏನಿಲ್ಲ? ಪ್ರೀತಿ ಇಲ್ಲ. ಪ್ರೀತಿ ಇಲ್ಲದಿಂದ ಯಾರಿರಲಿಲ್ಲ? ದೇವರಿರಲಿಲ್ಲ. ಹಾಗೆ ಹೇಳ್ತಾನೆ, ನೇರವಾಗಿದ್ದಂತೆ ಹೇಳ್ತಾ ಇದ್ದಾನೆ. ಅಲ್ಲಿ ಒಂದು ಕಾರಣ ಉಂಟು ಹಬ್ಬ ಮಾಡುದು. ಯಾಕಂತ ಹೇಳಿದ್ರೆ ನಿನ್ನ ತಮ್ಮ ನಿಜವಾಗಿ ಕೂಲಿ ಹೋಗಿದ್ದ, ಅವನು ಸತ್ತು ಹೋಗಿದ್ದ. ಇವತ್ತು ಅವನು ಬದುಕಿ ಬಂದದಕ್ಕೆ ನಾನು ಹಬ್ಬ ಹಾಕ್ತೇನೆ. ಅಲ್ಲಿ ಇವತ್ತು ತಂದೆಯ ಹೃದಯ ನಿಮ್ಮ ಜೊತೆ ಮಾತನಾಡ್ತಿದ್ದಾನೆ. ನೀವು ಎಂಥದೇ ವ್ಯಕ್ತಿಯಾಗಿರ್ಬೋದು, ಎಂಥದೇ ಪಾಪ ಮಾಡಿದ್ರು ಸಹ ತಂದೆ ತಿರುಗಿ ಬರುವುದನ್ನು ಕಾಯ್ತಾ ಇದ್ದಾನೆ. ತಂದೆ ತಿರುಗಿ ಬರುವುದನ್ನು ಕಾಯ್ತಾ ಇದ್ದಾನೆ. ಅಲ್ಲಿ ನೀವು ಬರುವಾಗಲೇ ಹಬ್ಬ ಅಲ್ಲಿ ಪರಲೋಕದಲ್ಲಿ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಬಲವಾಗಿ ನಂಬ್ತೇನೆ, ಇವತ್ತು ನಿಮ್ಮ ಹೆಸರು ಜೀವಪಾದ್ಯರ ಪುಸ್ತಕದಲ್ಲಿ ಬರೆಯುವಾಗ ಅಲ್ಲಿ ಹಬ್ಬ ದೇವರು ಮಾಡುವವನಾಗಿದ್ದಾನೆ. ದೂತರ ಸಂಗಡಲ್ಲಿ ಹಬ್ಬ ದೇವರು ಮಾಡುತ್ತಾನೆ. ಅಲ್ಲಿ ನೀವು ಸೈತಾನನ ಕೈಯಿಂದ ಏನ್ ಮಾಡ್ತೀರಿ? ತಪ್ಪಿಸಲ್ಪಟ್ಟವರಾಗಿರುತ್ತೀರಿ. ನೀವು ಪರಲೋಕದವನ ಕೈ ಹಿಡಿದವರಾಗಿರುತ್ತೀರಿ. ಅಲ್ಲಿ ಇವತ್ತು ಅವ ಬರದೇ ಇದ್ದರೆ ದೇವರು ಏನ್ ಮಾಡ್ತಿರ್ಲಿಲ್ಲ? ಅಪ್ಪಿಕೊಡ್ತಿರ್ಲಿಲ್ಲ, ಬುದ್ಧಿ ಕೊಡ್ತಿರ್ಲಿಲ್ಲ, ಹಬ್ಬ ಮಾಡ್ತಿರ್ಲಿಲ್ಲ. ಇವತ್ತು ನಾವು ತಿರುಗಿ ದೇವರ ಬಳಿಗೆ ಬಂದಿದ್ದೇವೆ. ನಾವು ದೂರ ಹೋದವರಾಗಿದ್ದೇವೆ, ಆದರೆ ದೇವರು ನಮ್ಮನ್ನು ತಿರುಗಿ ತನ್ನ ಹತ್ತಿರಕ್ಕೆ ಅವರು ತಂದಿದ್ದಾರೆ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇವೆ. ಇವತ್ತು ಆ ಒಂದು ತಪ್ಪಿ ಹೋದ ಮಗನು ತಿರುಗಿ ಬಂದ ಹಾಗೆ ನಾನು ನೀನು ಆತನ ಬಳಿಗೆ ಬರುವಾಗ ಆತನು ಸಂತೋಷ ಪಡುವವನಾಗಿದ್ದಾನೆ. ಸತ್ಯವೇದ ಹೇಳ್ತಾ ಉಂಟು, ಆ ಹಿರಿಯ ಮಗನಿಗೆ ದೇವರು ಅಲ್ಲಿ ಆ ಒಂದು ಸಾಮ್ಯದ ಮೂಲಕ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೀನು ಪರಿಸಯನಾಗಿರಬೇಡ, ನೀನು ದೇವರ ಮಗನಾಗಿ ಎಂಬುದಾಗಿ ಅದರ ಅರ್ಥ. ಅಲ್ಲಿ ಅವನು ಒಳಗೆ ಬರಲೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ತಂದೆ ಬೇಡಿಕೊಳ್ಳುವಾಗ ಸಹ ಅವನು ಹೇಳ್ತಾ ಇದ್ದಾನೆ, ಅಲ್ಲೆಲ್ಲೂಯ್ಯ, ಅವನು ತಪ್ಪಿತಸ್ಥವೇ ಎಂಬುದಾಗಿ ಹೇಳಿ ಅವನಿಗೆ ಕ್ಷಮೆವೇ ಕೊಡಲಿಲ್ಲ. ಇವತ್ತು ನಾನು ನಿನ್ನ ಜೀವಿತದಲ್ಲಿ ನಾವು ಯಾರಿಗಾದ್ರೂ ಕ್ಷಮೆ ಕೊಡದಿದ್ರೆ ಇವತ್ತು ದೇವರ ಸನ್ನಿಧಾನ ಹೇಳುವ, ದೇವರೇ ನಾನು ಕ್ಷಮಿಸ್ತೇನೆ. ಅವನು ತಿರುಗಿ ನಿನ್ನ ಬಳಿಗೆ ಬರುವಾಗ ನೀನು ಅವನನ್ನು ಕ್ಷಮಿಸದೆ ಹೋದರೆ ನಿನಗೆ ನನಗೆ ನ್ಯಾಯ ತೀರ್ಪು ದೇವರು ಮಾಡುತ್ತಾನೆ. ಒಂದು ವಿಷಯಕ್ಕೆ, ಆ ಒಂದು ಕೈಯಾದ ಹೃದಯ ನಮ್ಮ ಜೀವಿತದಲ್ಲಿ ಯಾವ ಬ್ಲೆಸ್ಸಿಂಗ್ ತರುವುದಿಲ್ಲ. ಆ ಕೈ ಇವತ್ತಿರುವುದಾದರೆ ಅದನ್ನು ತೆಗೆದು ಬಿಟ್ಟು ದೇವರ ಬಳಿಗೆ ಬರುವಾಗ, ಅಪ್ಪನ ಬಳಿಗೆ ಬರುವಾಗ, ತಂದೆಯ ಬಳಿಗೆ ಬರುವಾಗ ಆತನು ನಿನಗೆ ತಿರುಗಿ ಎಲ್ಲವನ್ನು ಕೊಡುವ ದೇವರಾಗಿದ್ದಾನೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದುರಿಲ್ವಾ? ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇವೆ. ನಿಮ್ಮ ಆಸೆ ಯಾವುದು ಇವತ್ತು? ನಿಮ್ಮ ಬಯಕೆ ಯಾವುದು ಪ್ರಿಯರೇ? ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಪ್ಪನ ಸಮ್ಮುಖವೇ ನಿಮ್ಮ ಆಸೆಯಾಗಿರುವುದಾದರೆ, ಅಪ್ಪನ ಸಮ್ಮುಖ ನಿಮ್ಮ ಬಯಕೆಯಾಗಿರುವುದಾದರೆ, ನಾನು ಹೇಳ್ತೇನೆ, ಮೂಲ ಸ್ಥಾನಕ್ಕೆ ತಿರುಗಿ ಬಂದಿದ್ದೀರಿ. ಸೋಸಿರುವ ಸ್ಥಳಕ್ಕೆ ನೀನು ತಿರುಗಿ ಬಂದಿದ್ದೀರಿ. ತಂದೆಯ ಬಳಿಗೆ ನೀನು ತಿರುಗಿ ಬಂದಿದ್ದೀರಿ. ಇವತ್ತು ನೀನು ಕಳೆದುಕೊಂಡದನ್ನು ತಿರುಗಿ ಕೊಡ್ಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಇವತ್ತು ನಿನ್ನ ಜೀವಿತದಲ್ಲಿ ಯಾವುದಾದ್ರೂ ಕಳೆದುಕೊಂಡಿದ್ರೆ, ಸಮಾಧಾನ ಕಳೆದುಕೊಂಡಿದ್ರೆ, ಆರೋಗ್ಯ ಕಳೆದುಕೊಂಡಿದ್ರೆ, ನಿನ್ನ ಜೀವಿತದಲ್ಲಿ ಯಾವುದೇ ನಷ್ಟದಲ್ಲಿ ಇರುವುದಾದರೆ ಇವತ್ತು ನೀನು ಅಪ್ಪನ ಬಳಿಗೆ ತಿರುಗಿ ಬಂದಿದ್ದೀರಿ. ಅವ್ರು ಹೇಳ್ತಾರೆ, ನಾನು ಹಾಳಾಗಿರ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳುವಾಗ ಅಪ್ಪ ಹೇಳ್ತಾರೆ, ನೀನು ನನ್ನ ಆಳಲ್ಲ, ನೀನು ನನ್ನ ಮಗನೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ನೀವು ದೇವರಿಗೆ ಮಗನಾಗಿದ್ದೀರಿ. ನಾನು ಒಂದು ವಿಷಯ ಹೇಳ್ತೇನೆ, ಮಗಳು ತಂದೆಯ ಬಳಿಗೆ ಭಿಕ್ಷೆ ಬಿಡುವುದಿಲ್ಲ. ಆಳಾಗಿ ಬರ್ತೇನೆ ಅಂತ ಹೇಳುವಾಗ ಅವನು ಏನು ತಂದೆಯ ಬಳಿಗೆ ಕೇಳಿಲ್ಲ. ಆದ್ರೆ ತಂದೆ ಅಲ್ಲಿ ಆರ್ಡರ್ ಮಾಡ್ತಾನೆ, ಇವರಿಗೆ ಶ್ರೇಷ್ಠವಾದ ವಸ್ತ್ರವನ್ನು ತೊಡಿಸಿರಿ, ಇವರ ಕೈಗೆ ಉಂಗುರವನ್ನು ತೊಡಿಸಿರಿ, ಇವರ ಕಾಲಿಗೆ ಪಾದರಕ್ಷೆ
ಹುಡುಕ್ತಾ ಇದ್ದಾರೆ. ಇವತ್ತು ದೇವರ ಮಗನ ಮಗಳೇ, ನಿನ್ನ ದೇವರ ಬಳಿಗೆ ಬಂದ ನಿಮಿತ್ತವಾಗಿ ನೀನು ಅಪ್ಪನ ಬಳಿಗೆ ಯಾವ ಭಿಕ್ಷೆ ಬೇಡಬೇಕಾಗಿಲ್ಲ. ಅಪ್ಪ ನನಗೆ ಆರೋಗ್ಯ ಕೊಡ್ರಿ ಎಂಬುದಾಗಿ ಹೇಳ್ಬೇಕಾಗಿಲ್ಲ. ಅಪ್ಪನಿಗೆ ಗೊತ್ತುಂಟು ನಿನಗೆ ಆರೋಗ್ಯ ಬೇಕು ಎಂಬುದಾಗಿ. ಅಪ್ಪನಿಗೆ ಗೊತ್ತುಂಟು ನಿನಗೆ ಹಣದ ಅಗತ್ಯ ಉಂಟು ಎಂಬುದಾಗಿ. ಅಪ್ಪನಿಗೆ ಗೊತ್ತು ನಿನಗೆ ಕೆಲಸ ಬೇಕು ಎಂಬುದಾಗಿ. ಅಪ್ಪನಿಗೆ ಗೊತ್ತುಂಟು ನಿನ್ನ ಮಕ್ಕಳು ಬದಲಾಗಬೇಕು ಎಂಬುದಾಗಿ. ಕೈಗಳನ್ನೆತ್ತಿ ದೇವರಿಗೆ ಸಮರ್ಪಿಸಿದ್ರಿ. ಅಪ್ಪ ನಿನ್ನ ಬಳಿಗೆ ಓಡಿ ಬರ್ತಾ ಇದ್ದೇನೆ. ಅಪ್ಪ ನಿನ್ನ ಬಳಿಗೆ ಓಡಿ ಬರ್ತಾ ಇದ್ದೇನೆ. ನನ್ನ ಜೀವಿತದಲ್ಲಿ ನೀನು ನನಗೆ ಬೇಕು ಸ್ವಾಮಿ, ನೀನು ನನಗೆ ಬೇಕು ಸ್ವಾಮಿ. ಯೇಸು ಸ್ವಾಮಿ ಒಬ್ಬ ಶಿಷ್ಯರ ಬಳಿಗೆ ಕೇಳ್ತಾ ಇದ್ದಾರೆ, ಎಲ್ಲರೂ ನನ್ನನ್ನು ಬಿಟ್ಟು ಹೋದರು, ನೀವು ಸಹ ನನ್ನನ್ನು ಬಿಟ್ಟು ಬಿಡುವಿರಿ ಎಂಬುದಾಗಿ ಹೇಳುವಾಗ ಪೇತ್ರ ಹೇಳ್ತಾನೆ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗಲಿ, ನಿನ್ನಲ್ಲಿ ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳು ಉಂಟು ಎಂಬುದಾಗಿ ಹೇಳುವಾಗ ಹಲ್ಲೆಲೂಯಾ. ಯೇಸು ಸ್ವಾಮಿ ಇಷ್ಟಪಟ್ಟ ಹಾಗೆ ಇವತ್ತು ಎಷ್ಟು ಜನ ಹೇಳ್ತೀರಿ, ನಿನ್ನನ್ನು ಬಿಟ್ಟು ನಾನು ಹೋಗುವುದೇ ಇಲ್ಲ ಸ್ವಾಮಿ, ಇನ್ನು ಮುಂದೆ ನಿನ್ನನ್ನು ಬಿಟ್ಟು ನಾನು ಹೋಗುವುದೇ ಇಲ್ಲ ಸ್ವಾಮಿ, ನಿನ್ನ ಜೊತೆ ನಾನು ಇರ್ತೇನೆ, ನಿನ್ನ ಸಂಪರ್ಕದಲ್ಲಿ ನಾನು ಇರ್ತೇನೆ, ನನ್ನ ಜೀವಿತವನ್ನು ಬದಲಾಯಿಸಿದಕ್ಕೆ ನನಗೆ ಸ್ತೋತ್ರಪ್ಪ, ಈ ವಚನದೊಂದಿಗೆ ನಿನ್ನ ಪ್ರೀತಿಯನ್ನು ನನಗೆ ಪ್ರಕಟ ಮಾಡಿಸಿದಕ್ಕೆ ಸ್ತೋತ್ರಪ್ಪ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ಥ್ಯಾಂಕ್ ಯು ಲಾರ್ಡ್. ಆತನ ನಾಮವನ್ನು ಮಹಿಮೆಪಡಿಸುವ ಪ್ರಿಯರೇ, ಥ್ಯಾಂಕ್ ಯು ಜೀಸಸ್. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆ ತುಪ್ಪೆ ಪಾತ್ರ ದೇವ ಮಹಾತ್ಮ ದೇವರೇ ನಿನ್ನನ್ನು ಬಿಟ್ಟು ನಾನು ದೂರ ಹೋಗುವುದಿಲ್ಲ. ಎಷ್ಟು ಜನ ಬಾಯಿಗೆ ಅರಿಕೆ ಮಾಡಿ ನಿನ್ನ ಉಗಮ ಸ್ಥಳವಾಗಿದೆ, ನಿನ್ನ ಮೂಲ ಸ್ಥಳವಾಗಿದೆ, ನನಗೆ ಎಲ್ಲ ಆಶೀರ್ವಾದವು ನಿನ್ನ ಮೂಲಕ ಬರುವಂತದ್ದಾಗಿದೆ. ಪ್ರಿಯರೇ, 10 ಮಂದಿ ಕುಷ್ಠರೋಗಿಗಳು ಯೇಸು ಸ್ವಾಮಿಯ ಬಳಿಗೆ ಬಂದರು. ಯೇಸು 10 ಮಂದಿ ಕುಷ್ಠರೋಗಿಗಳನ್ನು ಗುಣಪಡಿಸಿದ. ಆದರೆ ಯೇಸುವಿನ ಬಳಿಗೆ ಬಂದದ್ದು ಯಾರಂತ ಹೇಳಿದ್ರೆ ಸಮಾರ್ಯದವರು ಮಾತ್ರ. ಉಳಿದ 9 ಮಂದಿ ಅವರು ಇಸ್ರಾಯೇಲರಾಗಿದ್ರು ಸಹ ಅವರು ದೇವರ ಬಳಿಗೆ ಬರಲಿಲ್ಲ. ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ಮಿಕ್ಕ 9 ಮಂದಿ ಎಲ್ಲಿ ಎಂಬುದಾಗಿ. ಆ 9 ಮಂದಿಗಳು ಅದ್ಭುತಕ್ಕೋಸ್ಕರ ಯೇಸು ಸ್ವಾಮಿಯ ಬಳಿಗೆ ಬಂದರು. ಆದರೆ ಒಬ್ಬ ವ್ಯಕ್ತಿ ಅದ್ಭುತವನ್ನು ನೆನೆಸಿ ದೇವರಿಗೆ ಸಾಕ್ಷಿಯಾಗಿ ನಿಲ್ಲಕ್ಕೆ ತೀರ್ಮಾನ ಮಾಡಿದ. ಎಷ್ಟು ಜನ ಇಲ್ಲಿ ಸಾಕ್ಷಿಯಾಗಿ ನಿಲ್ಲಕ್ಕೆ ದೇವರಿಗೆ ತೀರ್ಮಾನ ತೆಗೆದುಕೊಂಡಿದ್ದೀರಿ? ನಿನ್ನ ಸಾಕ್ಷಿ ಬಿಟ್ಟುಕೊಡ್ಬೇಡ, ನಿನ್ನ ಸಾಕ್ಷಿ ಕೊನೆಯವರೆಗೆ ಬಿಟ್ಟುಕೊಡ್ಬೇಡ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನ ಸಾಕ್ಷಿಗಳು ಎಂಬುದಾಗಿ, ನೀವು ನನ್ನ ಸಾಕ್ಷಿಗಳು ಎಂಬುದಾಗಿ. ನಿನ್ನ ಸಾಕ್ಷಿಯನ್ನು ಹಾಳು ಮಾಡಬೇಡ, ನಿನ್ನ ಸಾಕ್ಷಿಯನ್ನು ಹಾಳು ಮಾಡಬೇಡ. ಈ ಒಂದು ಕಿರಿಯ ಮಗನಿಗೆ ಒಂದು ಸಾಕ್ಷಿ ಇತ್ತು, ಇವನಿಗೆ ಎಲ್ಲ ಇತ್ತು, ಇವನಿಗೆ ಬೇಕಾದದೆಲ್ಲ ಸಿಕ್ಕಿತ್ತು. ಆದರೆ ಇವರ ಸಾಕ್ಷಿಯನ್ನು ನಷ್ಟಪಡಿಸಿ ದೂರ ದೇಶಕ್ಕೆ ಹೋಗುವಾಗ ಎಲ್ಲವನ್ನು ನಷ್ಟಪಡಿಸಿದ. ನಷ್ಟಪಟ್ಟ ನಂತರ ಅವನಿಗೆ ಬುದ್ಧಿ ಬಂತು, ಅವನು
ತಂದೆಯ ಬಳಿಗೆ ಬಂದ ಹಾಗೆ ಇವತ್ತು ನಾವು ತಂದೆಯ ಬಳಿಗೆ ಬರುವ. ಇವತ್ತು ಅನೇಕರು ದೇವರಿಂದ ದೂರ ಹೋಗ್ತಾ ಇದ್ದಾರೆ. ನೆವರ್ ಮಾಡಬೇಡಿ, ನೆವರ್ ದೂರ ಹೋಗ್ಬೇಡಿ ಪ್ರಿಯರೇ. ದೇವರು ನಮಗೆಲ್ಲ ಕೊಡುವ ದೇವರಾಗಿದ್ದಾನೆ. ಕೆಲವರು ಸ್ವಸ್ಥತೆ ಹೊಂದಿ ದೂರ ಹೋಗ್ತಾರೆ, ಪ್ರಮೋಷನ್ ಸಿಕ್ಕಿ ದೂರ ಹೋಗ್ತಾರೆ, ದೇವರಿಗೆ ಹೇಳ್ತೇನೆ ಅಂತ ಹೇಳ್ತಾರೆ, ಆದ್ರೆ ಅವ್ರು ಬರುವುದೇ ಇಲ್ಲ. ಹಾಗಾಗಿ ಅವರಿಗೆ ಆ ಘೋರ ಬಲ ಬಂದದ್ದು, ಹಾಗಾಗಿ ಅವರಿಗೆ ಈ ವಾತಾವರಣವನ್ನು ದೇವರು ಸೃಷ್ಟಿ ಮಾಡಿದ್ದು. ದೇವರು ಪ್ರೀತಿಸಿದವರನ್ನೇ ಹೊಡೆಯುತ್ತಾನೆ. ಇವತ್ತು ಹೊಡೆದು ದೇವರಿಗೆ ಸ್ತೋತ್ರ ಹೇಳ್ರಿ. ನನ್ನ ಅಪ್ಪ ನನ್ನನ್ನು ಪ್ರೀತಿಸ್ತಾನೆ, ನನ್ನ ಪಟ್ಟಣದಿಂದ ನಿಜ, ನನ್ನ ಅಪ್ಪ ಪ್ರೀತಿಸ್ತಾನೆ. ನನ್ನ ಅಪ್ಪನ ಬಳಿಗೆ ಹೋಗ್ತೇನೆ, ನನ್ನ ಅಪ್ಪ ನನಗೆ ಬೇಕು ಎಂಬುದಾಗಿ ಆಸೆ ಮಾಡ್ತೇನೆ. ಇವತ್ತು ನಿನ್ನ ಅಪ್ಪನ ಬಳಿಗೆ ಬಂದಿದ್ದಿ, ನಿನ್ನ ಅಪ್ಪನ ರಾಜ್ಯದೊಳಗೆ ಬಂದಿದ್ದಿ. ಇವತ್ತಿನಿಂದ ಅಪ್ಪ ನಿನ್ನ ಕೊರತೆ ನೀಗಿಸ್ತಾನೆ, ಅಪ್ಪ ನಿನಗೆ ಬೇಕಾದದನ್ನು ಕೊಡುತ್ತಾನೆ. ಯೇಸುವಿನ ನಾಮದಲ್ಲಿ ಈ ಮಕ್ಕಳಿಗೆ ಪ್ರಮಾದನೆ ಇರ್ತದೆ. ಇವರಿಗೆ ಏನೆಲ್ಲ ಬೇಕು ಎಂಬುದಾಗಿ ತಿಳಿದ ದೇವರೇ, ಎಲ್ಲವನ್ನು ಅನುಗ್ರಹಿಸು, ಅನುಗ್ರಹಿಸು ದೇವರೇ, ಅನುಗ್ರಹಿಸು ದೇವರೇ. ದೊಡ್ಡ ಅದ್ಭುತ ನಡೆಯಲು ಬರ್ತದೆ. ಅದ್ಭುತ 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 ದೇವರು ಮಾಡಿ ಹೋಗ್ತಾ ಇದ್ದಾನೆ. ಓ ರಿಸೀವ್ 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 ಯುವರ್ ಹೀಲಿಂಗ್, ರಿಸೀವ್ ಯುವರ್ ಡೆಲಿವರೆನ್ಸ್, ರಿಸೀವ್ ಯುವರ್ ಮಿರಕಲ್. ಒಂದು ಅದ್ಭುತ, ಒಂದು ಅದ್ಭುತ, ಒಂದು ಅದ್ಭುತ ನಿನಗೆ ಬೇಕಾದರೆ ಈಗಲೇ ಈಗಲೇ ಅಪ್ಪ ಅಂತ ಕರೆ, ಅಪ್ಪ ಅಂತ ಕರೆ. ಬೇರೆ ಏನು ಕೇಳಲ್ಲ. ಅಪ್ಪನಿಗೆ ನಿನಗೆ ಒಂದುಂಟು ಅವಶ್ಯಕತೆ ಏನು ಎಂಬುದಾಗಿ. ಅಪ್ಪ ನಿನಗೆ ಸ್ತೋತ್ರಪ್ಪ. ನಿನ್ನ ಸಮ್ಮುಖದಲ್ಲಿ ನಾವು ಬರುವಂತೆ ಸಹಾಯ ಮಾಡಿದ್ದಕ್ಕೆ ಸ್ತೋತ್ರ. ನಿನ್ನ ಹೃದಯವನ್ನು ತಿಳಿದುಕೊಳ್ಳುವಂತ ಕೃಪೆ ಕೊಟ್ಟದಕ್ಕೆ ಸ್ತೋತ್ರ ಅಪ್ಪ. ದೇವರನ್ನು ಪ್ರಾರ್ಥನೆ ಮಾಡ್ತಿದ್ದೇನೆ, ನಿನ್ನಿಂದ ದೂರವಾದ ಮಕ್ಕಳು ತಿರುಗಿ ಬರುವಾಗ ನೀನು ಸಂತೋಷ ಪಡ್ತೀಯ, ನೀನು ಹಬ್ಬ ಮಾಡ್ತೀಯ. ಇವತ್ತು ದೇವರೇ, ಅನೇಕ ಮಕ್ಕಳು ದೂರ ಹೋಗಿದ್ರೆ ಅವರು ತಿರುಗಿ ನಿಮ್ಮ ಸಮ್ಮುಖಕ್ಕೆ ಬರಲಿ. ನೀನು ಅವರನ್ನು ಅಪ್ಪಿಕೊಂಡು ಬುದ್ಧಿ ನೀತಿ, ಅದಕ್ಕೆ ಸ್ತೋತ್ರ ದೇವರೇ. ಎಲ್ಲವನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸ್ತೇವೆ ದೇವರೇ. ನಮ್ಮ ಸಭೆಯ 4 ಮಂದಿ ಮಕ್ಕಳನ್ನು ಸಹ ದೇವರೇ ನಿನ್ನನ್ನು ಸೇರ್ಲಿಕ್ಕೆ ಹೋಗ್ತಾ ಇದ್ದಾರೆ, ನಿನ್ನ ಆಜ್ಞೆಯನ್ನು ಕೈಗೊಳ್ಳಲಿಕ್ಕೆ ಹೋಗ್ತಾ ಇದ್ದಾರೆ, ನಿನ್ನ ರಾಜ್ಯಕ್ಕೆ ಬರಲಿಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ. ನೀನು ಅವರನ್ನು ಕೊರಳಪ್ಪಿ ಅವರಿಗೆ ಮುತ್ತನ್ನು ಕೊಡುತ್ತಾ ಇರುವುದಕ್ಕೆ ಸ್ತೋತ್ರ. ಆ ದಿನದಲ್ಲಿ ದೇವರೇ ದೊಡ್ಡ ಕಾರ್ಯ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಸೇರಿ ಬಂದು ಎಲ್ಲರನ್ನು ಆಶೀರ್ವಾದ ಮಾಡಿ ವಾಕ್ಯದ ಮೂಲಕ ಮಾತನಾಡಿದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇನೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ತಂದೆಯೇ, ಆಮೆನ್. ಆಹಾ ಹಲ್ಲೆಲೂಯದೊಂದಿಗೆ ಅತಿ ಆಶೀರ್ವಾದ ಪಡೆಯಿರಿ. ಆಶೀರ್ವಾದ ಪಡೆದುಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು,